ಎಲ್ರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸಸ್. ಎಲ್ರಿಗೂ ಎಸ್ ಬಿ ಅಡ್ಡ ಸೈನ್ಸ್ ಅಡ್ಡ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ, ಬಯಾಲಜಿಯ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ನಿಮಗೆ ಪರಿಸರ ವಿಜ್ಞಾನಕ್ಕೆ ಮತ್ತು ಜೀವಶಾಸ್ತ್ರಕ್ಕೆ ಎರಡಕ್ಕೂ ಸಂಬಂಧಪಟ್ಟ ಟಾಪಿಕ್ ಹೆಸರು ನೋಡ್ತಾ ಇದ್ದೀವಿ ಸ್ಲೈಡಲ್ಲಿ. ದ್ಯುತಿ ಸಂಶ್ಲೇಷಣೆ, ಫೋಟೋಸಿಂಥಸಿಸ್ ಅಂತ ಕರಿತೀವಿ. ತುಂಬ ಕ್ವಶನ್ಸ್ ಬರ್ತವೆ ನೋಡಿ, ಫೋಟೋಸಿಂಥಸಿಸ್ ಅಂತೇಳಿ. ಎಲ್ಲೋ ಅದು ಪದವನ್ನು ನಾವು ಯೂಸ್ ಮಾಡ್ತೀವಿ. ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಅಂತ ನಾವು ಕರಿತಾನೆ ಇರ್ತೀವಿ. ಏನಿದು ಮೀನಿಂಗು? ದ್ಯುತಿ ಸಂಶ್ಲೇಷಣೆ ಒಂದು ಟಾಪಿಗೆ ತೊಗೊಂಬಂದಿನಿ ಇವತ್ತು ನಿಮ್ಮ ಸಲಾಗಿ. ಒಳ್ಳೆ ಟಾಪಿಕ್ ಇದೆ ಇದು. ಎಕಾಲಜಿ ಮತ್ತು ಎಸ್ಪೆಷಲಾಗಿ ಬಾಟ್ನಿ, ಸಸ್ಯಶಾಸ್ತ್ರದಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಕು. ಮೀನಿಂಗ್ ಏನು, ದ್ಯುತಿ ಸಂಶ್ಲೇಷಣೆ ಅರ್ಥ ಏನು, ಎಲ್ಲಿ ನಡೀತದೆ, ಯಾವ ಅಂಶಗಳಿಗೆ ಬೇಕಾಗ್ತದೆ, ತುಂಬ ಸಂಪೂರ್ಣವಾಗಿರುವಂಥ ಮಾಹಿತಿ ನಾವು ಇವತ್ತು ಈ ಕ್ಲಾಸಲ್ಲಿ ಕಲೆ ಹಾಕೋಣ. ಎಲ್ಲರೂ ಕ್ಲಾಸಸ್ಸನ್ನು ನೋಡ್ತಾ ಇದ್ದೀರಿ, ಒಳ್ಳೆ ರೆಸ್ಪಾಂಡ್ ಬರ್ತಾ ಇದೆ. ತುಂಬ ಜನರು ಕ್ಲಾಸಸ್ಸನ್ನು ಯೂಸ್ ಮಾಡ್ಕೋತಾ ಇದ್ರಿ, ಎಲ್ಲರೂ ಒಳ್ಳೆಯದಾಗಲಿ. ಸೊ ತಡ ಮಾಡೋದು ಬೇಡ. ಫೋಟೋಸಿಂಥಸಿಸ್ ಏನು ಸರ್? ಫೋಟೋಸಿಂಥಸಿಸ್ ಮೀನಿಂಗು ಹೆಂಗೆ ಅರ್ಥ ಮಾಡ್ಕೋಬೇಕು ನಾವು ನೋಡೋಣ. ಈ ವರ್ಡ್ಸ್ ಗೊತ್ತಾಗ್ತದೆ. ಒಂದು ವರ್ಡ್ ಇಲ್ಲಿ ಫೋಟೋ ಅಂತ ಒಂದು ವರ್ಡ್ ಇದೆ. ಸೊ ಯಾವಾಗಲೂ ಫೋಟೋ ಮೀನಿಂಗ್ ಏನು ಅಂತಂದರೆ ಬೆಳಕು ಅಥವಾ ಲೈಟ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಫೋಟೋ ಅಂತ, ಕನ್ನಡದಲ್ಲಿ ಬೆಳಕು ಅಥವಾ ಲೈಟ್ ಅಂತ ಕರಿತೀವಿ. ಸಿಂಥಸಿಸ್ ಅಂದ್ರೆ ತಯಾರಾಗೋದು ಅಂತ ಕರಿತೀವಿ. ಅಂದರೆ ಬೆಳಕಿನಿಂದ ಏನೋ ಒಂದು ವಸ್ತು ತಯಾರಾಗ್ತಾ ಇದೆ, ಆ ತಯಾರಾಗುವಂಥ ವಿಧಾನವನ್ನು ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಾಗ್ತದೆ ಸರ್ ಇಲ್ಲಿ ಫೋಟೋಸಿಂಥಸಿಸ್ ಅಂತಂದರೆ, ನೋಡಿ ವರ್ಡ್ ನಮಗೆ ಎರಡು ರೀತಿ ಡಿರೈವ್ ಮಾಡ್ತೀವಿ ನಾವು. ಫೋಟೋ ಅಂತಂದ್ರೆ ಬೆಳಕು, ಸಿಂಥಸಿಸ್ ಅಂತಂದರೆ ನಾವಿಲ್ಲಿ ತಯಾರಾಗೋದು, ರೆಡಿ ಆಗೋದು ಅಂತ ಕೊಡ್ತೀವಿ. ಸೊ ಮೀನಿಂಗ್ ಏನು ಅಂತಂದರೆ, ಬೆಳಕಿನ ಸಹಾಯದಿಂದ, ಯಾವುದರ ಸಹಾಯದಿಂದ? ಬೆಳಕಿನ ಸಹಾಯದಿಂದ ಸಸ್ಯಗಳಲ್ಲಿ ತಮಗೆ ಬೇಕಾಗಿರುವಂಥ ಶಕ್ತಿಯನ್ನು ತಯಾರು ಮಾಡಿಕೊಳ್ಳುವುದನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಸೊ ಮನುಷ್ಯ ಪರಾವಲಂಬಿ ಜೀವಿ, ಬಟ್ ಅದರ ಸಸ್ಯಗಳು ಆಟೋಟ್ರೋಪ್ಸ್ ಅಂತ ಕರಿತೀವಿ ನಾವು, ಸ್ವಾವಲಂಬಿ ಜೀವಿಗಳು. ನಾವು ಹೆಟಿರೋಟ್ರೋಪ್ಸ್, ನಾವು ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತೀವಿ. ನಾವು ನಮಗೆ ಫುಡ್ ಬೇಕಾದರೆ ಬೇರೆ ಯಾವುದೋ ಒಂದು ಮೇಲೆ ಡಿಪೆಂಡ್ ಇರ್ತೀವಿ. ಯಾರೋ ಬೆಳೆದಿರುವಂಥದ್ದು, ಯಾರೋ ಫುಡ್ ರೆಡಿ ಮಾಡಿಕೊಟ್ರೆ ನಾವು ನೇರವಾಗಿ ತಿಂದು ಬಿಡ್ತೀವಿ. ಬಟ್ ಸಸ್ಯಗಳಿಗೆ ನಾವು ಯಾರೂ ನೀರು ಹಾಕಲ್ಲ, ಯಾರೂ ಫುಡ್ಡು ಕೊಡಲ್ಲ. ತಮ್ಮ ಫುಡ್ಡನ್ನು ತಾವೇ ತಯಾರು ಮಾಡಿಕೊಳ್ಳುವಂಥ ವಿಧಾನವನ್ನೇ ಫೋಟೋಸಿಂಥಸಿಸ್ ಅಂತ ನಾವಿಲ್ಲಿ ಕರಿತೀವಿ. ಹೆಂಗೆ ತಯಾರಾಗ್ತದೆ, ಏನೇನು ಅನ್ನೋದನ್ನು ನಾವು ಈ ಟಾಪಿಕಲ್ಲಿ ನೋಡೋಣ. ಒಂದು ಸಾಮಾನ್ಯವಾಗಿ ನಿಮ್ಗೆ ಹಿಂಗೆ ಗಿಂಟು ಕೊಡ್ತೀನಿ. ಸೊ ಬೆಳಕು ಅಂತ ಬಂದಾಗ ಇಲ್ಲಿ ನೋಡ್ತಾ ಇದ್ರಿ, ಸೂರ್ಯನ ಕಿರಣಗಳು ಈ ಎಲೆಗಳ ಮೇಲೆ, ಸಸ್ಯದ ಎಲೆಗಳ ಮೇಲೆ ಬಿದ್ದಾಗ ಬೇರುಗಳಲ್ಲಿರುವಂಥ ನೀರು, ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು, ಇವೆರಡು ಈ ಎಲೆಯಲ್ಲಿರುವಂಥ ಒಂದು ಕ್ಲೋರೋಪ್ಲಾಸ್ಟ್ ಅಂತ ಒಂದು ಭಾಗ ಇದೆ. ಈ ಕ್ಲೋರೋಪ್ಲಾಸ್ಟಲ್ಲಿ ಕೂಡಿಬಿಟ್ಟು ಅಲ್ಲಿ ಬೆಳಕಿನ ಸಹಾಯದಿಂದ ಇಲ್ಲಿ ಗ್ಲೂಕೋಸ್ ರೂಪದಲ್ಲಿ ಶಕ್ತಿಯನ್ನು ತಯಾರು ಮಾಡಿಕೊಳ್ಳುತ್ತವೆ. ಆ ತಯಾರಾಗುವಂಥ ವಿಧಾನವನ್ನೇ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ತಮಗೆ ಬೇಕಾಗಿರುವಂಥ ಶಕ್ತಿ ಯಾವ ರೂಪದಲ್ಲಿರ್ತದೆ ಅಂದ್ರೆ, ಸೇಮ್ ಆ್ಯಸ್ ವೆಲ್ ಗ್ಲೂಕೋಸ್. ಮನುಷ್ಯನ ದೇಹದಲ್ಲಿ ಸಹಿತ ಗ್ಲೂಕೋಸೇ, ಸಸ್ಯಗಳಲ್ಲಿ ಸಹಿತ ಗ್ಲೂಕೋಸ್ ರೂಪದಲ್ಲಿರ್ತದೆ. ಅದು ಮತ್ತೆ ನಮಗೆ ವಾತಾವರಣಕ್ಕೆ O2 ಅನ್ನು ಬಿಟ್ಕೊಡ್ತದೆ. ನಾವು ಉಸಿರಾಟ ಮಾಡಲು ಯೋಗ್ಯವಾಗಿರುವಂಥ ಆಮ್ಲಜನಕ ಐತಲ್ಲ, ಈ ಆಮ್ಲಜನಕವನ್ನು ಸಹಿತ ಸಸ್ಯಗಳು ರಿಲೀಸ್ ಮಾಡ್ತವೆ. ನೋಡೋಣ, ಮುಂದೊಂದು ಸ್ಲೈಡಲ್ಲಿದೆ, ನಿಮಗೆ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ನಡೀತದೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ನೋಡಲಿ, ನನ್ನ ಕ್ಲಾಸಲ್ಲಿ ಪ್ರತಿಯೊಂದು ವರ್ಡ್ ಇಂಪಾರ್ಟೆಂಟ್ ಆಗ್ತೈತಿ, ಯಾವುದೂ ನೀವು ಮಿಸ್ ಮಾಡೋಂಗಿಲ್ಲ. ಪ್ರತಿಯೊಂದು ಲೈನು, ಸೆಂಟೆನ್ಸ್ ಎಲ್ಲನೂ ಸಹಿತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಸಸ್ಯಗಳು ಸ್ವಾವಲಂಬಿ ಅಥವಾ ಸ್ವಪೋಷಿತ ಜೀವಿಗಳಾಗಿವೆ. ಹೌದು ಗೊತ್ತು, ಪ್ಲಾಂಟ್ಸ್ ಆರ್ ಆಟೋಟ್ರೋಪ್ಸ್. ಸೊ ದೇ ಡೋಂಟ್ ಡಿಪೆಂಡ್ ಆನ್ ಅದರ್ ಸೋರ್ಸಸ್ ಆಫ್ ಎನರ್ಜಿ. ಸೊ ದೇ ದೆಮ್ಸೆಲ್ವ್ ಪ್ರಿಫೇರ್ ದೇರ್ ಫುಡ್ ಬೈ ದ ಹೆಲ್ಪ್ ಆಫ್ ಸನ್ಲೈಟ್. ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಶಕ್ತಿಯನ್ನು ತಾವೇ ತಯಾರು ಮಾಡಿಕೊಳ್ಳುತ್ತವೆ. ಹಾಗಾಗಿ ನಾವು ಸ್ವಪೋಷಕಗಳು ಅಥವಾ ಎಂತ ಕರಿತೀವಿ, ಸ್ವಾವಲಂಬಿ ಜೀವಿಗಳು ಅಂತ ಕರಿತೀವಿ. ಈ ರೀತಿ ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಕ್ರಿಯೆಯಾಗಿದೆ. ಸೊ ವಾಟ್ ಈಸ್ ಮೀನ್ಡ್ ಬೈ ಫೋಟೋಸಿಂಥಸಿಸ್ ಅಂತ ಪ್ರಶ್ನೆ ಕೇಳಿದಾಗ, ಬೈ ದ ಹೆಲ್ಪ್ ಆಫ್ ಸನ್ಲೈಟ್ ಪ್ಲಾಂಟ್ಸ್ ಆರ್ ಏಬಲ್ ಟು ಪ್ರೊಡ್ಯೂಸ್ ದೇರ್ ಎನರ್ಜಿ ಬೈ ದೆಮ್ಸೆಲ್ಫ್. ಸೊ ದಿಸ್ ಪ್ರೊಸೆಸ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಸೊ ಇಂಥ ಒಂದು ವಿಧಾನವನ್ನು ನಾವೇನಂತ ಕರಿತೀವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ. ಇಲ್ಲೇನಾಗ್ತದೆ ಸರ್, ಹೆಂಗೆ ತಯಾರಾಗ್ತಂದ್ರೆ, ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು ಮತ್ತು ಬೇರುಗಳಲ್ಲಿರುವಂಥ ನೀರು. ಈಗಾಗಲೇ ಲಾಸ್ಟ್ ತರಗತಿಯಲ್ಲಿ ನಾವು ಬೇರುಗಳ ಬಗ್ಗೆ ನೋಡ್ಕೊಂಡ್ಬಂದೀವಿ. ಬೇರಿನ ಕೆಲಸ ಏನು,
ಬೇರಿನ ರೂಪಾಂತರಗಳ ಬಗ್ಗೆ ನೋಡಿಕೊಂಡು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕ್ಲಾಸಸ್ ಇದು ನಮಗೆ. ಮಾಡಿಫೈಡ್ ರೂಟ್ ಮಾಡಿಫಿಕೇಷನ್ಸ್ ಅಂತ ನೋಡಿದೆ ನಾವು. ಸ್ಟಿಲ್ಟ್ ರೂಟು, ಪ್ರಾಪ್ ರೂಟು, ಏರಿಯಲ್ ರೂಟ್ಸು, ಸುಮಾರು ರೀತಿಯಾದಂಥ ರೂಟ್ಗಳನ್ನ ನೋಡಿದ್ವಿ. ಸೊ ರೂಟ್ನ ಮುಖ್ಯ ಕೆಲಸ ಏನಾಗಿತ್ತು, ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಮತ್ತು ನೀರನ್ನು ಸಾಗಾಣಿಕೆ ಮಾಡೋದು ರೂಟ್ನ ಪ್ರಮುಖ ಕೆಲಸ ಆಗಿತ್ತು. ಹಿಂಗೆ ವಾತಾವರಣದಲ್ಲಿ ಮುಕ್ತವಾಗಿರುವಂಥ ಕಾರ್ಬನ್ ಡೈಆಕ್ಸೈಡು, ಬೇರುಗಳಲ್ಲಿರುವಂಥ ನೀರು ಎರಡೂ ಕೂಡಿಕೊಂಡು ಸೂರ್ಯನ ಬೆಳಕಿನ ಸಹಾಯದಿಂದ ಪತ್ರ ಹರಿತ್ವಿನಲ್ಲಿ ಎಲ್ಲಿ ಕೂಡ್ತವೆ, ಎರಡು ಕ್ಲೋರೋಪ್ಲಾಸ್ಟ್. ಎಲ್ಲಿ ಕೂಡ್ತವೆ, ಕ್ಲೋರೋಪ್ಲಾಸ್ಟ್. ಪತ್ರ ಹರಿವಿನಲ್ಲಿ ಗ್ಲೂಕೋಸ್ ಮತ್ತು ಆಕ್ಸಿಜನ್ ತಯಾರಿಸುವಂಥ ಒಂದು ಕ್ರಿಯೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಎರಡು ಈ ಕ್ಲೋರೋಪ್ಲಾಸ್ಟ್ ಎಂಬ ಭಾಗದಲ್ಲಿ ಕೂಡಿಕೊಂಡು ಗ್ಲೂಕೋಸನ್ನು ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥ ಕ್ರಿಯೆಯನ್ನೇ ನಾವಿಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ನಿಮಗೆ ಎಕ್ಸಾಂಪಲ್ ಕೊಡ್ಬೋದು ನಾನು. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇವೆರಡು ಎಲ್ಲಿ ಕೂಡ್ತವೆ ಅಂದ್ರೆ ಬೈ ದ ಹೆಲ್ಪ್ ಆಫ್ ಸನ್ಲೈಟ್. ಸಸ್ಯದ ಒಂದು ಭಾಗ ಇದೆ, ಶಕ್ತಿಯನ್ನು ತಯಾರಿಸುವಂಥ ಭಾಗ ಕ್ಲೋರೋಪ್ಲಾಸ್ಟ್ನ ಒಳಗಡೆ ಇರ್ತದೆ, ಅದನ್ನು ನಾವು ಕ್ಲೋರೋಫಿಲ್ ಅಂತ ಕರಿತೀವಿ, ಪತ್ರ ಹರಿತ್ತು ಅಂತ ಕರಿತೀವಿ. ಈ ಕ್ಲೋರೋಫಿಲ್ ಎಂಬ ಭಾಗದಲ್ಲಿ ನಮಗೆ ಗ್ಲೂಕೋಸ್ ಮತ್ತು ಆಮ್ಲಜನಕ ಎರಡು ತಯಾರಾಗುವಂಥ ವಿಧಾನವನ್ನೇ ನಾವಿಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ. ನೋಡಿಲ್ಲಿ ವಾತಾವರಣದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡು, ಬೇರುಗಳಿರುವಂಥ ನೀರು ಎರಡು ಸೇರ್ಕೊಂಡ್ಬಿಟ್ಟು ನಮಗೆ ಈ ಸನ್ಲೈಟ್ ಬಿದ್ದಾಗ ಮಾತ್ರ ಇವೆರಡು ಕೂಡುವಂಥ ಸಾಧ್ಯತೆ. ಸನ್ಲೈಟ್ ಇಲ್ಲ ಅಂದರೆ ಇವೆರಡು ಕೂಡಲ್ಲ. ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ನೀರಲ್ಲಿ ಆ ಎಲೆಯಲ್ಲಿ ಕೂಡಿಸುವಂಥ ಒಂದು ಸಹಾಯ ಮಾಡ್ತಾರೆ ಯಾರು ಅಂತಂದರೆ ಯಾರು, ಸನ್ಲೈಟ್. ಈ ಕ್ಲೋರೋಫಿಲ್ಲಲ್ಲಿ ಕೂಡಿಬಿಟ್ಟು ನಮಗೆ ಏನು ಗ್ಲೂಕೋಸ್ C6H12O6 ಗ್ಲೂಕೋಸ್ ಪ್ಲಸ್ O2 ಬಿಡುಗಡೆ ಮಾಡ್ತದೆ. ಸಾಮಾನ್ಯವಾಗಿ ನಮಗಿಲ್ಲಿ ಒಂದೇ ಕಾರ್ಬನ್ ಡೈಆಕ್ಸೈಡ್ ಸಾಕಾಗಲ್ಲ. ಕಾರ್ಬನ್ ಡೈಆಕ್ಸೈಡ್ನ 6 ಕಣಗಳು, ನೀರಿನ 6 ಕಣಗಳು ಸೇರಿ C6H12O6 ಪ್ಲಸ್ 6 ಟೈಮ್ಸ್ ಆಫ್ O2 ನಮಗೇನಾಗ್ತದೆ, ರಿಲೀಸ್ ಆಗ್ತದೆ. ಇಲ್ಲಿ ನಮಗೆ ಮುಖ್ಯವಾಗಿ ಎಕ್ಸಾಮ್ದಲ್ಲಿ ಕ್ವಶನ್ಸ್ ಏನು ಕೇಳ್ತಾನೆ ಅಂತಂದರೆ, ವಾತಾವರಣದಲ್ಲಿ ನಾವು ಉಸಿರಾಟ ಮಾಡುವಂಥ ಆಮ್ಲಜನಕ ಯಾವುದರ ಉಪ ಉತ್ಪನ್ನವಾಗಿದೆ ಅಂತ ಕೇಳ್ತಾನೆ. ಇಟ್ ಈಸ್ ದ ಬೈ ಪ್ರಾಡಕ್ಟ್ ಆಫ್ ಫೋಟೋಸಿಂಥಸಿಸ್. ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಉಪ ಉತ್ಪನ್ನವಾಗಿದೆ. ಈ ವರ್ಡ್ ಭಾಳ ಸಲ ಕೇಳ್ತಾನೆ ನೋಡ್ರಿ, ಉಪ ಉತ್ಪನ್ನ, ಬೈ ಪ್ರಾಡಕ್ಟ್. ಮೇನ್ ಪ್ರಾಡಕ್ಟ್ ಯಾವುದು, ಮುಖ್ಯ ಉತ್ಪನ್ನ ಯಾವುದು, ಗ್ಲೂಕೋಸ್. ಸಸ್ಯಗಳೆಲ್ಲ ಬದುಕಬೇಕಾದ್ರೆ ಅವಕ್ಕೆ ಶಕ್ತಿ ಬೇಕು ತಾನೆ. ಸಸ್ಯಗಳಲ್ಲಿ ಸೆಲ್ಸ್ ಅದಾವೆ, ಈಗಾಗಲೇ ನಾವು ಸೆಲ್ಲನ್ನು ಟಾಪಿಕ್ ನೋಡ್ಕೊಂಡ್ಬಂದೀವಿ. ಆ ಸೆಲ್ಸ್ ಎಲ್ಲ ಚೆನ್ನಾಗಿ ರೀಗ್ರೋತ್ ಆಗಬೇಕು, ಶಕ್ತಿಯನ್ನು ಪಡಿಬೇಕಾದ್ರೆ ಶಕ್ತಿ ಬೇಕಾಗ್ತದೆ. ಅದೇ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳೇನು ಮಾಡ್ತವೆ, ತಮಗೆ ಬೇಕಾಗಿರುವಂಥ ಶಕ್ತಿಯನ್ನು ತಯಾರಿಸ್ಕೊಳ್ತವೆ. ಜೊತೆಗೆ ನಮಗೂ ಉಸಿರಾಟ ಮಾಡೋಕ್ಕೆ ಆಮ್ಲಜನಕವನ್ನು ರಿಲೀಸ್ ಮಾಡ್ತವೆ. ಅಂದರೆ ಇಲ್ಲಿ ಸಸ್ಯಗಳು ಇರಲಿಲ್ಲ ಅಂತಂದರೆ ನಮಗೆ ಉಸಿರಾಟ ಮಾಡೋಕ್ಕೆ ಆಮ್ಲಜನಕನಿಲ್ಲ ಅಂತ ಅರ್ಥ. ಹೇಳ್ತಿರ್ತೀನಿ ನಾನು ಪದೇ ಪದೇ, ನಾವು ಬದುಕ್ತಿರೋದು ಸಸ್ಯಗಳು ನೀಡುತ್ತಿರುವಂಥ ಭಿಕ್ಷೆ. ಸಸ್ಯಗಳೇ ಆಮ್ಲಜನಕವನ್ನು ರಿಲೀಸ್ ಮಾಡಲಿಲ್ಲ ಅಂತಂದರೆ ನಾವು ಉಸಿರಾಟ ಮಾಡೋದು ಕಷ್ಟ ಆಗ್ತದೆ. ಅರ್ಥ ಆಗುತ್ತಾ? ಸೊ ಈ ರೀತಿ ಅದಕ್ಕೆ ನಾವು ಸಸ್ಯಗಳನ್ನ ನೆಡಬೇಕು. ಪ್ಲ್ಯಾಂಟನ್ನು ನಾವು ಪ್ಲ್ಯಾಂಟೇಷನ್ ಮಾಡಬೇಕಾಗ್ತದೆ. ಮನೆ ಅಂಗಳದಲ್ಲಿ ಅಲ್ಲಿ ಇಲ್ಲೆಲ್ಲ ಕಡೆ ಸಹಿತ ಎಲ್ಲಿ ಸಮಯ ಸಂದರ್ಭ ಒದಗಿ ಬರ್ತದೋ ಸಸ್ಯಗಳನ್ನು ನಾವು ಹೆಚ್ಚಾಗಿ ಬೆಳೆಸಬೇಕು. ಯಾಕಂದರೆ ಇವೇ ನಮಗೆ ಉಸಿರಾಟ ಮಾಡಲು ಆಮ್ಲಜನಕವನ್ನು ಹೆಚ್ಚಾಗಿ ಬಿಡುಗಡೆ ಮಾಡ್ತವೆ ಅಂತ ಅರ್ಥ. ಎಸ್, ಇದೇ ಒಂದು ರಿಯಾಕ್ಷನ್. ನಿಮಗೆ ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮ್ದಲ್ಲಿ ನಿಮಗೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಸರಿಯಾದ ಸಮೀಕರಣ ಯಾವುದು ಅಂತ ಕೇಳ್ತಾನೆ. ಕೆಮಿಕಲ್ ಈಕ್ವೇಷನ್ ಯಾವುದು, ರಾಸಾಯನಿಕ ಸಮೀಕರಣ ಯಾವುದು, ಸರಿಯಾಗಿರೋದು ಯಾವುದು ಅಂತ ಕೇಳ್ತಾನೆ. 6 ಟೈಮ್ಸ್ ಆಫ್ CO2 ಪ್ಲಸ್ 6 ಟೈಮ್ಸ್ ಆಫ್ H2O ಗಿವ್ಸ್ ರೈಸ್ ಟು ಗ್ಲೂಕೋಸ್ ಆ್ಯಂಡ್ 6 ಟೈಮ್ಸ್ ಆಫ್ ಆಕ್ಸಿಜನ್. ಇಲ್ಲಿ ರಾಸಾಯನಿಕ ಶಕ್ತಿಯು ಶರ್ಕರೆಗಳ ರೂಪದಲ್ಲಿ ಸಂಗ್ರಹಣೆ ಆಗ್ತದೆ. ಸೊ ಹಿಯರ್ ದ ಕೆಮಿಕಲ್ ಎನರ್ಜಿ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕಾರ್ಬೋಹೈಡ್ರೇಟ್ಸ್. ಸೊ ಅಲ್ಲಿ ಕಾರ್ಬೋಹೈಡ್ರೇಟ್ ರೂಪದಲ್ಲಿ ಏನಾಗ್ತದೆ, ಈ ಕೆಮಿಕಲ್ ಎನರ್ಜಿ ಏನಾಗ್ತದೆ, ಪ್ರೊಡ್ಯೂಸ್ ಆಗ್ತದೆ, ಅದೇ ತಯಾರಾಗ್ತದೆ ಅಂತ ನೋಡ್ತೀವಿ. ಫೋಟೋಸಿಂಥಸಿಸ್ ಮೀನಿಂಗ್ ಏನು ಅಂತಂದರೆ, ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸೂರ್ಯನ ಕಿರಣಗಳು ಸಸ್ಯಗಳ ಮೇಲೆ ಬಿದ್ದಾಗ ಸಸ್ಯದ ಒಳಗಿರುವಂಥ ಕ್ಲೋರೋಫಿಲ್ ಎಂಬ ಪಾರ್ಟ್ ಮೇಲೆ ಆ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಎರಡು ಕೂಡ್ಕೊಂಡ್ಬಿಟ್ಟು ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥ ಕ್ರಿಯೆ ಐತಲ್ಲ, ಸನ್ಲೈಟನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದೆ. ಸೂರ್ಯನ ಬೆಳಕು ಇಲ್ಲಿ ನಮಗೆ ಏನಾಗ್ತಾ ಇದೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವುದನ್ನೇ ನಾವಿಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತ ಕರಿತೀವಿ.
ಫೋಟೋಸಿಂಥಸಿಸ್ ಇಸ್ ಅ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಈ ವರ್ಡ್ ಭಾಳ ಇಂಪಾರ್ಟೆಂಟು. ಫೋಟೋಸಿಂಥಸಿಸಲ್ಲಿ ಯಾವ ಶಕ್ತಿಯಾಗಿ ಬದಲಾವಣೆ ಆಗ್ತದೆ ಅಂತ ಕೇಳ್ತಾನೆ. ಅದೇ ನಮಗಿಲ್ಲಿ ಏನಾಗ್ತದೆ, ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಬೆಳಕಿನ ಶಕ್ತಿ ನಮಗಿಲ್ಲಿ ರಾಸಾಯನಿಕ ಶಕ್ತಿಯಾಗಿ ಬದಲಾವಣೆ ಆಗ್ತದೆ. ಇದನ್ನೇ ನಾವು ಫೋಟೋಕೆಮಿಕಲ್ ರಿಯಾಕ್ಷನ್ ಅನ್ನೋ ಪದವನ್ನು ಸಹಿತ ಕೊಡ್ತೀವಿ. ಯಾವ ರಿಯಾಕ್ಷನ್? ಫೋಟೋಕೆಮಿಕಲ್ ರಿಯಾಕ್ಷನ್. ಯಾಕಂದರೆ ಫೋಟೋ ಮತ್ತು ಕೆಮಿಕಲ್, ಲೈಟ್ ಮತ್ತು ಕೆಮಿಕಲ್ಗಳು ಎರಡು ಕೂಡಿ ತಯಾರಾಗಿರೋದರಿಂದ ನಮಗಿಲ್ಲಿ ಫೋಟೋಕೆಮಿಕಲ್ ರಿಯಾಕ್ಷನ್ ಅನ್ನೋ ಪದವನ್ನು ಕೊಡ್ತೀವಿ. ಐ ಹೋಪ್ ಅರ್ಥ ಆಗ್ತದೆ ಅಂತ ಅನ್ಕೊಂಡೆ ನಿಮಗೆ. ಸೊ ಸಸ್ಯಗಳು ಸ್ವಾವಲಂಬಿ ಜೀವಿಗಳಾಗಿವೆ. ತಮ್ಮ ಶಕ್ತಿಯನ್ನು ತಾವೇ ತಯಾರಿಸ್ಕೊಳ್ಳುವಂಥ ಪರಿಸ್ಥಿತಿ ನಾವು ನೋಡ್ತೀವಿ ಇಲ್ಲಿ. ಹಾಗಾಗಿ ತಮ್ಮ ಶಕ್ತಿಯನ್ನು ತಾವೇ ತಯಾರು ಮಾಡಿಕೊಳ್ಬೇಕಾದ್ರೆ ಅವು ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯದ ಎಲೆಯ ಭಾಗದಲ್ಲಿರುವಂಥ ಕ್ಲೋರೋಫಿಲ್ ಎಂಬ ಪಾರ್ಟಲ್ಲಿ ವಾತಾವರಣದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಎರಡು ಸೇರಿಬಿಟ್ಟು ಇಲ್ಲಿ ನಮಗೆ ಗ್ಲೂಕೋಸ್ ಮತ್ತು ಆಮ್ಲಜನಕ ಬಿಡುಗಡೆ ಆಗುತ್ತೆ ನೋಡ್ತೀವಿ. ಮುಖ್ಯ ಉತ್ಪನ್ನ ಗ್ಲೂಕೋಸ್ ಆದರೆ ಉಪ ಉತ್ಪನ್ನ ನಮಗೆ ಆಮ್ಲಜನಕ ಅಂತ ನೋಡ್ತೀವಿ. ಸೊ ಇವೆರಡು ಎಲ್ಲ ನಮಗೆ ತುಂಬ ಬಾರಿ ಕೇಳ್ತಿರ್ತಾನೆ. ಸೊ ಫೋಟೋಸಿಂಥಸಿಸ್ ಇಸ್ ದ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಭಾಳ ಸಲ ಇಂಥ ಕ್ವಶನ್ ನಮಗೆ ಎಕ್ಸಾಮ್ದಲ್ಲಿ ಕೇಳಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಂಶಗಳಿದ್ದಾವೆ. ಸೊ ನಿಮಗಿದು ತಿಳಿದಿರಲಿ ಅಂತ ಒಂದು ಹೆಡ್ಡಿಂಗು. ಏನು ಸರ್ ಅಂದ್ರೆ ಏನಿಲ್ಲ, ಕೆಲವೊಂದು ವಿಶೇಷವಾಗಿರುವಂಥ ಅಂಶಗಳಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತವೆ, ನೋಡ್ಕೊಂಡು ಹೋಗೋಣ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಶರ್ಕರ ಅಂದರೆ ಕಾರ್ಬೋಹೈಡ್ರೇಟ್ಸ್, ಈಗಾಗಲೇ ನಾವು ಬಯಾಲಜಿಯಲ್ಲಿ ಕಾರ್ಬೋಹೈಡ್ರೇಟ್ ಬಗ್ಗೆ ನೋಡ್ಕೊಂಡು ಬಂದೀವಿ. ಅಲ್ಲಿದ್ರ ಬಗ್ಗೆ ನೀವು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ತಿಳ್ಕೊಳ್ಳಿ. ಮುಖ್ಯ ಉತ್ಪನ್ನವಾಗಿ ಯಾವುದು ಮುಖ್ಯ ಉತ್ಪನ್ನ? ಶರ್ಕರಗಳು ಮುಖ್ಯ ಉತ್ಪನ್ನವಾಗಿ ಮತ್ತು ಆಮ್ಲಜನಕ ಉಪ ಉತ್ಪನ್ನವಾಗಿ ದೊರೆಯುತ್ತದೆ ಅಂತ ನೋಡ್ತೀವಿ. ಹೌದು, ನಾವು ರಿಯಾಕ್ಷನ್ ನೆನಪೈತಲ್ಲ, 6 times ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 6 times ಆಫ್ H2O gives rise to C6H12O6 ಪ್ಲಸ್ 6 times ಆಫ್ O2 ಅಂತ ನೋಡಿದ್ವಿ ನಾವು. ಸೊ ಇಲ್ಲಿ O2 ನಮಗೆ ಉಪ ಉತ್ಪನ್ನ, ಮುಖ್ಯ ಉತ್ಪನ್ನ ಯಾವುದು? ಕಾರ್ಬೋಹೈಡ್ರೇಟ್ಸ್. ಸೊ ಈ ಫೋಟೋಸಿಂಥಸಿಸ್ ಅನ್ನೋದು ಸಸ್ಯಗಳು, ಶೈವಲಗಳು ಮತ್ತು ಸೈನೋಬ್ಯಾಕ್ಟೀರಿಯಾಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುತ್ತವೆ. ಬರೀ ಸಸ್ಯಗಳಷ್ಟೆಲ್ಲ, ಈವನ್ ಫಂಜೈ, ಶೈವಲಗಳು ಅಂತ ನೋಡ್ತೀವಿ ನಾವು. ಆಲ್ಗೆ ಅಂತ ಕರಿತೀವಿ, ಶೈವಲ ಅಲ್ಲ, ಫಂಗೈ ಅಲ್ಲ. ಶೈವಲಗಳು ಅಂದ್ರೆ ಆಲ್ಗೆ ಅಂತ ನೋಡ್ತೀವಿ ನಾವು. ನೀಲಿ ಹಸಿರು ಶೈವಲಗಳು, ಕಂದು ಶೈವಲಗಳು, ಬರೀ ನೀಲಿ ಶೈವಲಗಳು, ಬರೀ ಹಸಿರು ಶೈವಲಗಳು, ಸುಮಾರು ಟೈಪ್ಸ್ ಆಫ್ ಶೈವಲಗಳಿವೆ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಸ್ಯಗಳ ಜೊತೆಗೆ ಶೈವಲಗಳಾಗಿರ್ಬೋದು ಮತ್ತು ಸೈನೋಬ್ಯಾಕ್ಟೀರಿಯಾಗಳು ಸಹಿತ ಫೋಟೋಸಿಂಥಸಿಸ್ ಪ್ರೊಸೆಸ್ಸನ್ನು ನಡೆಸ್ತವೆ. ಸೊ ಫೋಟೋಸಿಂಥಸಿಸ್ ಈಸ್ ಆಲ್ಸೋ ಆಕರ್ಸ್ ಇನ್ ಪ್ಲಾಂಟ್ಸ್. ಅದರ್ ದೆನ್ ಪ್ಲಾಂಟ್ಸ್ ವಿ ಕ್ಯಾನ್ ಆಲ್ಸೋ ಅಬ್ಸರ್ವ್ ಇನ್ ಆಲ್ಗೇಸ್ ಆ್ಯಂಡ್ ಸಮ್ ಟೈಪ್ಸ್ ಆಫ್ ಸೈನೋಬ್ಯಾಕ್ಟೀರಿಯಾ. ಅಂದರೆ ನಿಮಗೆ ಎಕ್ಸಾಮ್ದಲ್ಲಿ ಕೇವಲ ಸಸ್ಯಗಳು ಮಾತ್ರ ದ್ವಿತೀಯ ಸಂಶ್ಲೇಷಣೆ ನಡೆಸ್ತವೆ ಅಂತ ಕೊಡ್ತಾನೆ. ಅಲ್ಲ, ಸಸ್ಯಗಳ ಜೊತೆಗೆ ನಮಗೆ ಶೈವಲಗಳು, ದಟ್ ಈಸ್ ಆಲ್ಗೆ, ಮತ್ತು ಸೈನೋಬ್ಯಾಕ್ಟೀರಿಯಾಗಳು ಸಹಿತ ಈ ಪ್ರೊಸೆಸ್ಸನ್ನು ನಡೆಸಿ ತಮ್ಮ ಶಕ್ತಿಯನ್ನು ತಾವೇ ತಯಾರಿಸಿಕೊಳ್ತವೆ. ಸಸ್ಯದ ಎಲೆಯ ಭಾಗದಲ್ಲಿ ಹೆಚ್ಚು ಪತ್ರಹರಿತು, ಅದನ್ನು ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ, ಗಳು ಕಂಡುಬರ್ತವೆ. ಟೋಟಲ್ ಸಸ್ಯದಲ್ಲಿ ಈ ಕ್ಲೋರೋಪ್ಲಾಸ್ಟ್ಗಳು ಎಲ್ಲಿ ಕಂಡುಬರ್ತವೆ ಅಂತಂದ್ರೆ ಸಸ್ಯದ ಎಲೆಯ ಭಾಗದಲ್ಲಿ ಸುಮಾರು ಮೋರ್ ದೆನ್ 90% ನಾವು ಕ್ಲೋರೋಪ್ಲಾಸ್ಟ್ ನೋಡ್ತೀವಿ. ಅದರ್ ದೆನ್ ಮೊಗ್ಗುಗಳಲ್ಲಿ ಮತ್ತು ಕೆಲವೊಂದು ಎಳಿ ಇರುವಂಥ ಕಾಂಡಗಳಲ್ಲಿ ಸಹಿತ ನಾವು ನೋಡ್ತೀವಿ. ಬಟ್ ಬಹುತೇಕ ನಮಗೆ ಅಲ್ಲೇ ಜಾಸ್ತಿ ಇರ್ತವೆ. ಒಂದು ಸಸ್ಯ ಜೀವಕೋಶ ಸುಮಾರು 10ರಿಂದ 100 ಕ್ಲೋರೋಪ್ಲಾಸ್ಟ್ಗಳನ್ನು ಹೊಂದಿರುತ್ತದೆ. ಒಂದು ಪ್ಲ್ಯಾಂಟ್ ಸೆಲ್, ಒಂದು ಸೆಲ್, ಒಂದು ಎಲೆ ಅಲ್ಲ, ಒಂದು ಲೀಫ್ ಅಲ್ಲ, ಬರೀ ಒಂದು ಸಿಂಗಲ್ ಸೆಲ್ ಆಫ್ ಎ ಪ್ಲ್ಯಾಂಟ್ ಈಸ್ ಕಂಟೈನ್ಸ್ ಅರೌಂಡ್ 10 to 100 ಕ್ಲೋರೋಪ್ಲಾಸ್ಟ್. ಸೊ ಒಂದಲ್ಲ ಒಂದು ರೀತಿಯಿಂದ ನಮಗೆ ಎನರ್ಜಿ ಹೆಚ್ಚು ಪ್ರೊಡ್ಯೂಸ್ ಮಾಡಿಕೊಳ್ಳೋಕ್ಕೆ ಈ ಕ್ಲೋರೋಪ್ಲಾಸ್ಟ್ಗಳು ಸಹಾಯ ಮಾಡ್ತವೆ. ಬರೀ ಒಂದು ಸೆಲ್ಲಲ್ಲಿ ಒಂದು 10-20 ಇದ್ದು ಅಂದರೆ ಕಡಿಮೆ ಶಕ್ತಿ ಉತ್ಪತ್ತಿ ಆಗ್ತಾಯಿತ್ತು. ಇಲ್ಲಿ ಸುಮಾರು 100 ಗಟ್ಟಲೆ ಕ್ಲೋರೋಪ್ಲಾಸ್ಟ್ಗಳಿರೋದ್ರಿಂದ
ಚಿಕ್ಕದಾಗಿರುವಂಥ ಎಲೆಯು ಸಹಿತ ಹೆಚ್ಚಿನ ಪ್ರಮಾಣ ಶಕ್ತಿ ಉತ್ಪಾದನೆ ಮಾಡಿಕೊಳ್ಳೋಕ್ಕೆ ಪಾಸಿಬಲ್ ಆಗ್ತದೆ. ಸಸ್ಯಗಳಲ್ಲಿ ಬೆಳಕನ್ನು ಹೀರಿಕೊಳ್ಳಲು ಹರಿದ್ರೇನು ಕ್ಲೋರೋಫಿಲ್ ಎಂಬ ವರ್ಣಕ ಕಂಡುಬರುತ್ತದೆ. ಸೊ ಇದನ್ನು ನಾವು ವರ್ಣಕ ಅಂತ ಕರಿತೀವಿ, ಅಥವಾ ಏನು ಆ ಸಸ್ಯಗೆ ಗ್ರೀನ್ ಕಲರ್ ಇರ್ತಾವಲ್ಲ, ಆ ಗ್ರೀನ್ ಕಲರ್ ಕೊಡೋಕ್ಕೆ ನಮಗೆ ಇದು ಕ್ಲೋರೋಫಿಲ್ ಸಾಧ್ಯ ಆಗ್ತದೆ. ಈ ಕ್ಲೋರೋಫಿಲ್ಲೇ ಶಕ್ತಿಯನ್ನು, ಸೂರ್ಯನ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡಲು ಸಹಾಯ ಮಾಡ್ತದೆ. ಕ್ಲೋರೋಪ್ಲಾಸ್ಟ್ ಅಂದರೆ ದೊಡ್ಡದಾಗಿರುವಂಥ ಎಲೆ, ಆ ಎಲೆಯಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಕ್ಲೋರೋಫಿಲ್ಗಳು ಕಂಡು ಬರ್ತವೆ. ಅವೇ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತವೆ. ಒಂದು ಸಸ್ಯದ ಎಲೆಗಳು ಹಸಿರು ಬಣ್ಣದಲ್ಲಿರಲು ಕಾರಣವಾಗಿದೆ ಯಾವುದು? ಕ್ಲೋರೋಫಿಲ್. ದ ಗ್ರೀನ್ ಕಲರ್ ಆಫ್ ಪ್ಲಾಂಟ್ಸ್ ಆರ್ ಡ್ಯೂ ಟು ಅಂತ ಕೇಳ್ತೀನಿ, ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್. ಇದರಲ್ಲಿ ಮ್ಯಾಗ್ನೀಷಿಯಂ ಕಂಡು ಬರ್ತದೆ. ಎಲ್ಲಿ? ಕ್ಲೋರೋಫಿಲ್ಲಲ್ಲಿ. ನೋಡ್ರಿ, ಈ ಲೈನ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಕ್ಲೋರೋಫಿಲ್ಲೇ ಕ್ಲೋರೋಪ್ಲಾಸ್ಟಲ್ಲಿದೆ. ಕ್ಲೋರೋಪ್ಲಾಸ್ಟಲ್ಲಿರುವಂಥ ಕ್ಲೋರೋಫಿಲ್ಲು ಎನರ್ಜಿ ಕನ್ವರ್ಷನ್ ಮಾಡ್ತದೆ, ಕಲರಿಂಗನ್ನು ಕೊಡ್ತದೆ, ಮತ್ತು ಮ್ಯಾಗ್ನೀಷಿಯಮನ್ನು ಸಹಿತ ಹೊಂದಿದೆ. 3 ಎಕ್ಸಾಮ್ದಲ್ಲಿ ಕ್ವಶನ್ ನಮಗೆ ರೈಸ್ ಆಗ್ತದೆ ನೋಡ್ರಿ. ಭಾಳ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ನಾವು. ಇವೆರಡು ಲೈನ್ ಸ್ವಲ್ಪ ನಿಮ್ಗೆ ಅರ್ಥ ಆಗಲ್ಲ, ನಾನು ಅರ್ಥ ಮಾಡಿಸ್ತೀನಿ, ನೆನಬೇಕಿಲ್ಲಿ. ಭೂಮಿಯ ಮೇಲೆ ಬೀಳುವ ಸೂರ್ಯನ ಬೆಳಕಿನಲ್ಲಿ ಕೇವಲ 0.02% ಮಾತ್ರ ಸಸ್ಯಗಳೇನು ಮಾಡ್ತವೆ? ಫೋಟೋಸಿಂಥಸಿಸ್ಗೆ ಬಳಸ್ಕೊಳ್ತವೆ. ಇಲ್ಲಿ ಭೂಮಿಯ ಮೇಲೆ ಬಿದ್ದಿರುವಂಥ ಒಟ್ಟು ಬೆಳಕು, ಇಮ್ಯಾಜಿನ್ ಇಲ್ಲಿ ಇದು ಭೂಮಿ ಇದೆ, ಇದು ಸೂರ್ಯ ಇದೆ. ಸೂರ್ಯನಿಂದ 100% ಲೈಟು ಭೂಮಿಗೆ ಬರ್ತಾ ಇದೆ ಅಂತ ನಾವು ಅಂದ್ಕೊಂಡಾಗ ಇದರಲ್ಲಿ 0.02% ಮಾತ್ರ ಸಸ್ಯಗಳೇನು ಮಾಡ್ತವೆ? ಫೋಟೋಸಿಂಥಸಿಸ್ಗೆ ಬಳಸ್ಕೊ. ಅಂದ್ರೆ ಈವನ್ 1% ಅಲ್ಲ, 0.5% ಸಹಿತ ಸಸ್ಯಗಳು ಫೋಟೋಸಿಂಥಸಿಸ್ ಬಳಸ್ಕೊಳ್ಳೋಂಗಿಲ್ಲ. ಸುಮಾರು ಬೆಳಕು ಈ ಮರುಭೂಮಿಯಲ್ಲಿ, ಮನೆಗಳ ಮೇಲೆ, ಮತ್ತು ಇಲ್ಲಿ ಕಾಡಲ್ಲಿ ಯಾಕಂದರೆ ಇರೋದೇ ನಮ್ಮ ಭೂಮಿಯಲ್ಲಿ 1/3 ನಮಗೆ ಏನದೆ? ಬರೀ ನೀರದಾವೆ. ನೀರಲ್ಲಿ ಯಾವುದೇ ಗಿಡ ಸಸ್ಯಗಳಿಲ್ಲ. ಅಂದರೆ ಸುಮಾರು ಸೂರ್ಯನಿಂದ ಬಂದಿರುವಂಥ 75% ಬರೀ ನೀರಿನ ಮೇಲೆ ಬೀಳ್ತದೆ. ನಮಗೇನದರಿಂದ ಯೂಸ್ ಇಲ್ಲ. ಇನ್ನುಳಿದ ಈ ಸುಮಾರು ನಮಗೆ ರಿಮೈನಿಂಗ್ ಪಾರ್ಟ್ 29%, ಇಲ್ಲಿ 71-29 ಅಂತ ನೋಡ್ತೀವಲ್ಲ, ಈ 29% ಅಂತ ಬಂದಾಗ ಸುಮಾರು ಮರುಭೂಮಿ ಇದೆ, ಬೆಟ್ಟ ಗುಡ್ಡಗಳಿದಾವೆ, ಕಲ್ಲು ಬಂಡೆಗಳಿದಾವೆ. ಅವೆಲ್ಲಗಳ ಮೇಲೆ ಬೆಳಕು ಬಿದ್ದರೂ ಸಹಿತ ನಮಗೆ ಉಪಯೋಗ ಇಲ್ಲ. ಹಾಗಾಗಿ ಟೋಟಲ್ ಸನ್ಲೈಟ್ ಭೂಮಿಗೆ ಬಂದರೆ ಅದರಲ್ಲಿ ಸಸ್ಯಗಳು ಎಷ್ಟು ಪರ್ಸೆಂಟೇಜ್ ಲೈಟನ್ನು ದ್ಯುತಿ ಸಂಶ್ಲೇಷಣೆ ಬಳಸ್ಕೊಳ್ತೇವೆ ಅಂದ್ರೆ 0.02 ಅಷ್ಟು. ಎಸ್. ಮತ್ತು ಸಸ್ಯದ ಮೇಲೆ ಬೀಳುವ ಒಟ್ಟು ಬೆಳಕಿನ ಪ್ರಮಾಣದಲ್ಲಿ ಕೇವಲ 1-2% ಮಾತ್ರ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಉಪಯೋಗಿಸಿಕೊಳ್ಳುತ್ತವೆ. ಐ ಥಿಂಕ್ ಇಲ್ಲಿ ಫೋಟೋ ಬರ್ತದೆ ನಂದು, ಇದ್ರ ಕೆಳಗಿರ್ಬೋದು ನಿಮಗೆ, ಇಲ್ಲೇನಿಲ್ಲ. ಮತ್ತು ಸಸ್ಯದ ಮೇಲೆ ಬೀಳುವ ಒಟ್ಟು ಬೆಳಕಿನ ಪ್ರಮಾಣದಲ್ಲಿ ಕೇವಲ 1-2% ಮಾತ್ರ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಯೂಸ್ ಮಾಡ್ಕೊಳ್ತವಂತೆ. ಸರ್, ಇದರ ಅರ್ಥ ಏನು ಅಂತಂದ್ರೆ ಈ ರೀತಿ. ಇಮ್ಯಾಜಿನ್ ನನ್ನ ಕಡೆ ಒಂದು ಪ್ಲ್ಯಾಂಟ್ ಇದೆ, ಇದೊಂದು ಪ್ಲ್ಯಾಂಟ್ ಸಸ್ಯ ಇದೆ, ಇದ್ರ ಮೇಲೆ ಸನ್ಲೈಟ್ ಬೀಳ್ತಾ ಇದೆ. ಬಿದ್ದಿರುವಂಥ ಲೈಟ್ ಎಲ್ಲ ಫೋಟೋಸಿಂಥಸಿಸ್ ಆಗಲ್ರಿ. ಯಾಕಂದರೆ 100% ಲೈಟ್ ಎಲ್ಲ ಬರೀ ಎಲೆಗಳ ಮೇಲೆ ಬೀಳುತ್ತೇನು? ಇಲ್ಲ, ಕಾಂಡದ ಮೇಲೆ ಬೀಳ್ತತಿ, ಕೊಂಬೆಗಳ ಮೇಲೆ ಬೀಳ್ತತಿ, ಹೂವುಗಳ ಮೇಲೆ, ಕಾಯಿಗಳ ಮೇಲೆ, ಹಣ್ಣುಗಳ ಮೇಲೆ, ಅನ್ವಾಂಟೆಡ್ ಜಾಗದಿಂದ ಕೆಳಗೆ ಬಂದು ಬೀಳ್ದಿರ್ತತಿ. ಹಿಂಗೆ ಟೋಟಲ್ 100% ಲೈಟ್ ಸಸ್ಯ ಮೇಲೆ ಬಿದ್ದರೂ ಸಹಿತ ಈ ಸಸ್ಯದ ಎಲೆಗಳು ಕೇವಲ 1-2% ಬೆಳಕನ್ನು ಮಾತ್ರ ಏನು ಮಾಡ್ತಾವಂತೆ? ಫೋಟೋಸಿಂಥಸಿಸ್ಗೆ ಉಪಯೋಗಿಸ್ಕೊಡ್ತವೆ. ಸರ್, ಈಗೇನು 0.02 ಹೇಳಿರಲ್ಲ ಅಂತಂದ್ರೆ ಇದು ಭೂಮಿಯ ಮೇಲೆ ಬೀಳುವ ಒಟ್ಟು ಬೆಳಕಿನಲ್ಲಿ 0.02, ಸಸ್ಯದ ಮೇಲೆ ಬೀಳುವಂಥ ಒಟ್ಟು ಬೆಳಕಿನಲ್ಲಿ 1-2%. 0.02 ಎದುರಿದು ಟೋಟಲ್ ಲೈಟ್ ಎದ್ರ ಮೇಲೆ? ಭೂಮಿ ಮೇಲೆ ಬೀಳುವಂಥ ಒಟ್ಟು ಬೆಳಕಿನಲ್ಲಿ ಅಥವಾ ಭೂಮಿಗೆ ಬಂದಿರುವಂಥ ಒಟ್ಟು ಬೆಳಕಿನಲ್ಲಿ 0.02 ಮಾತ್ರ ಸಸ್ಯಗಳು ಬಳಸ್ಕೊಂಡ್ಬಿಡ್ತವೆ. ಆ ಸಸ್ಯದ ಮೇಲೆ ಬಿದ್ದಿರುವಂಥ ಒಟ್ಟು ಬೆಳಕನ್ನು ಸಹಿತ 100% ಸಸ್ಯಗಳು ಯೂಸ್ ಮಾಡಲ್ಲ. ಅಲ್ಲಿ ಕೇವಲ 1-2% ಮಾತ್ರ ಏನು ಮಾಡ್ತವೆ? ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಯೂಸ್ ಮಾಡ್ತವೆ. ಸುಮಾರು 98% ಬೆಳಕನ್ನು ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗೆ ಯೂಸ್ ಮಾಡಲ್ಲ. ಇದು ನೋಡ್ರಿ, ಬೇರುಗಳು ಹೀರಿಕೊಂಡಿರುವ ಒಟ್ಟು ನೀರಿನ ಪ್ರಮಾಣದಲ್ಲಿ ಕೇವಲ, ಈ ವರ್ಡ್ ಭಾಳ ಇಂಪಾರ್ಟೆಂಟ್, ಕೇವಲ 1% ಮಾತ್ರ ದ್ಯುತಿ ಸಂಶ್ಲೇಷಣೆ ಉಪಯೋಗ ಆಗ್ತವೆ. ಇದು ರೀಸೆಂಟ್ ಟೈಮಲ್ಲಿ TET ಎಕ್ಸಾಮ್ದಲ್ಲಿ, ಟೀಚರ್ ಎಕ್ಸಾಮ್ದಲ್ಲಿ, KPS ಎಕ್ಸಾಮ್ದಲ್ಲಿ, ಸುಮಾರು ಬಾರಿ ಎಕ್ಸಾಮ್ದಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳ್ತೀನಿ. ಏನು ಸರ್ ಇದರ ಅರ್ಥ ಏನಂತಂದರೆ, ಇಲ್ಲೊಂದು ಸಸ್ಯ ಇದೆ, ಈ ಸಸ್ಯಗೆ ಸುಮಾರು ರೀತಿಯಾಗಿದ್ದ ಬೇರುಗಳಿದಾವೆ, ರೂಟ್ಸ್ ಅದಾವೆ.
ಈ ರೂಟ್ಸ್ ಏನು ಮಾಡ್ತೇವೆ, ರೂಟ್ನ ಕೆಲಸ ಏನು, ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳೋದು, ನೀರನ್ನು ಅಬ್ಸಾರ್ಬ್ ಮಾಡೋದು. ದ ಮೇನ್ ಫಂಕ್ಷನ್ ಆಫ್ ದ ರೂಟ್ ಈಸ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಸ್ಟೋರೇಜ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್. ಬಟ್ ಆದರೆ ಆ ಬೇರುಗಳು ಎಷ್ಟು ನೀರನ್ನು ಹೀರಿಕೊಂಡಿದ್ದಾವೋ ಅಷ್ಟು ನೀರಲ್ಲಿ ಈ ಝೈಲಮ್ ಎಂಬ ಒಂದು ಟ್ಯೂಬಿನ ಮುಖಾಂತರ ನೀರು ಎಲ್ಲಿಗೆ ಹೋಗ್ತತಿ, ಪ್ರತಿಯೊಂದು ಎಲೆಗೆ ಪ್ರತಿಯೊಂದು ಕೊಂಬೆಗೆ ಏನಾಗ್ತದೆ, ನೀರು ವರ್ಗಾವಣೆ ಆಗ್ತತಿ. ಈ ಬೇರುಗಳಲ್ಲಿರುವಂಥ ಒಟ್ಟು ನೀರಲ್ಲಿ 100% ನೀರಲ್ಲಿ ಕೇವಲ 1% ನೀರು ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಉಪಯೋಗ ಆಗ್ತತಿ. ಇನ್ನುಳಿದ 99% ನೀರು ಫೋಟೋಸಿಂಥಸಿಸ್ಗೆ ಯೂಸ್ ಆಗಲ್ಲ. ಆ ಸಸ್ಯದ ಟ್ರಾನ್ಸ್ಪಿರೇಷನ್ಗಾಗಿರ್ಬೋದು, ಸಸ್ಯದಲ್ಲಿ ಆಹಾರ ತಯಾರಿಕೆಗಾಗಿರ್ಬೋದು, ಬೇರೆ ಬೇರೆ ಉದ್ದೇಶಕ್ಕೆ ಯೂಸ್ ಆಗ್ತದೆ. ಖಾಲಿ ದ್ವಿತೀಯ ಸಂಶ್ಲೇಷಣೆ ನಮ್ಮ ರಿಯಾಕ್ಷನ್ ಏನು ಬೇಕು, ಇಲ್ಲಿ 6 times of CO2 ಪ್ಲಸ್ 6 times of H2O. ಈ 6 times of H2O ಎಲ್ಲಿಂದ ಬಂತು, ನೀರಿನಿಂದ ಬಂತು, ಬೇರುಗಳಿಂದಲೇ ಬಂತು, ಹೌದಲ್ಲ. ಬೇರುಗಳಿರುವಂಥ ನೀರು, ಗಿಡದ ಸುತ್ತಮುತ್ತಲೇ ವಾತಾವರಣದ ಕಾರ್ಬನ್ ಡೈಆಕ್ಸೈಡು ಎರಡು ಕೂಡಿದಾಗ ನಮಗೆ ಈ ಫೋಟೋಸಿಂಥಸಿಸ್ ರೆಡಿ ಆಗ್ತದೆ. ಬಟ್ ಅದರ ಬೇರುಗಳಿರುವಂಥ ಒಟ್ಟು ನೀರಿನಲ್ಲಿ ಕೇವಲ 1% ನೀರು ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಉಪಯೋಗ ಆಗ್ತದೆ. ಇದು ಎಕ್ಸಾಮ್ದಲ್ಲಿ ಬಂದಿತ್ತು ಕ್ವಶನು. ಬೇರುಗಳು ಹೀರಿಕೊಂಡಿರುವಂಥ ಒಟ್ಟು ನೀರಿನಲ್ಲಿ ಎಷ್ಟು ಪ್ರತಿಶತ ನೀರು ದ್ಯುತಿ ಸಂಶ್ಲೇಷಣೆಗೆ ಉಪಯೋಗ ಆಗ್ತದೆ. ವಾಟ್ ಪರ್ಸೆಂಟೇಜ್ ಆಫ್ ವಾಟರ್ that is absorbed by the root is used in the process of photosynthesis ಅಂತ ಕೇಳಿದ್ರೆ ಎಕ್ಸಾಮ್ನಲ್ಲಿ ಓನ್ಲಿ 1%. ಹಂಗೆ ಸ್ವಲ್ಪ ಆಸಕ್ತಿಕರ ಮಾಹಿತಿ ಎಕ್ಸಾಮ್ನಲ್ಲಿ ಕೇಳಿರುವಂಥ ಕ್ವಶನ್ಸು, ಅದಕ್ಕೆ ನಿಮ್ಗೆ ಗೊತ್ತಿರಲಿ ಅಂತೇಳಿ ನಾನು ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಈಗ ಅವಾಗಿಂದ ನಾವು ಕ್ಲೋರೋಪ್ಲಾಸ್ಟ್ ಅಂತ ಕರಿತಾ ಇದ್ದೀವಲ್ಲ, ಏನಿದು ಕ್ಲೋರೋಪ್ಲಾಸ್ಟ್? ಇದನ್ನು ಈಗಾಗಲೇ ನಾವು ಸೆಲ್ ಅನ್ನೋ ಟಾಪಿಕಲ್ಲಿ ವಿಸ್ತಾರವಾಗಿ ನೋಡಿದ್ದೀವಿ. ಮತ್ತೆ ಇದು ಸಮಯ ಬಂದಿದೆ ಅದನ್ನು ನೋಡೋಣ. ಕ್ಲೋರೋಪ್ಲಾಸ್ಟ್ ಅಂದರೆ ಕನ್ನಡದಲ್ಲಿ ಪತ್ರಹರಿತ್ತು ಅಂತ ಕರಿತೀವಿ. ಪತ್ರಹರಿತ್ತು ಅಂತ ಕರಿತೀವಿ. ಇದು ಸಸ್ಯ ಜೀವಕೋಶದ ಎಂಥ ಸಸ್ಯದು, ಹಸಿರು ಸಸ್ಯಗಳ ಕಣದಂಗವಾಗಿದೆ. ಇಟ್ ಈಸ್ ಅ ಸೆಲ್ ಆರ್ಗನೆಲ್ಲ ಆಫ್ ಪ್ಲಾಂಟ್ ಸೆಲ್. ಈ ಒಂದು ಕ್ಲೋರೋಪ್ಲಾಸ್ಟ್ ಅನ್ನೋದು ಎನಿಮಲ್ ಸೆಲ್ಲಲ್ಲಿ ಇಲ್ಲ, ನಮ್ಮ ಕಡೆ ಇಲ್ಲ. ಯಾಕಂದರೆ ನಾವು ಭಿಕ್ಷುಕರು ನಾವೆಲ್ಲ, ಯಾರು ಅನ್ನ ಹಾಕ್ತಾರಂತ ನೋಡ್ತೀವಿ ನಾವು. ಬಟ್ ಅವು ಹಂಗಲ್ಲ, ತಮ್ಮ ಶಕ್ತಿನ ಸ್ವಾಭಿಮಾನಿ ಜೀವಿಗಳವು. ಸ್ವಾಭಿಮಾನಿ ಇರೋದ್ರೆ ಸ್ವಾವಲಂಬಿ ಆಗಿದ್ದಾವೆ ಅವು, ಹೌದಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಐತಿ. ನಿಂದು ಬ್ಯಾಡ, ನನ್ನ ಫುಡ್ ನಾನು ತಯಾರು ಮಾಡ್ಕೊತಂತೇವೆ ಸಸ್ಯಗಳು. ಇದರಲ್ಲಿಯೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ. ಎಲ್ಲಿ? ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟ್ ಈ ರೀತಿ ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಲ್ಲ, ಇಂಥವು ಒಂದು ಸೆಲ್ಲಲ್ಲಿ ಎಷ್ಟದಾವಂತ 10ರಿಂದ 100 ಅದಾವೆ. ಎಷ್ಟಲ್ಲಿ? ಬರೀ ಒಂದು ಸೆಲ್ಲಲ್ಲಿ, ಒಂದು ಜೀವಕೋಶದಲ್ಲಿ 10ರಿಂದ 100 ಕ್ಲೋರೋಪ್ಲಾಸ್ಟ್ಗಳು ಪ್ರೆಸೆಂಟ್ ಇರ್ತವೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್. ಇದೇ ಬೆಳಕಿನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ಈ ಕ್ಲೋರೋಪ್ಲಾಸ್ಟ್ ಏನು ಮಾಡ್ತದೆ, ಲೈಟ್ ಎನರ್ಜಿಯನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಇದೇ ದ್ಯುತಿ ಸಂಶ್ಲೇಷಣೆ ಕ್ರಿಯೆ. ಸೊ ಈ ಬೆಳಕು, ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟ್ರು ಎಲ್ಲಿ ಕೂಡಿಸ್ತತಿ? ಎರಡು ನಂತರ ಕ್ಲೋರೋಪ್ಲಾಸ್ಟಲ್ಲಿ. ಗೊತ್ತಾಗುತ್ತಲ್ಲ. ಸೊ ಈ ವರ್ಡ್ ಭಾಳ ಇಂಪಾರ್ಟೆಂಟು. ಇಟ್ ಈಸ್ ಅ ಸೆಲ್ ಆರ್ಗನೆಲ್ಲ ಆಫ್ ಪ್ಲಾಂಟ್ ಸೆಲ್. ಹಿಯರ್ ದ ಫೋಟೋಸಿಂಥಸಿಸ್ ಪ್ರೊಸೆಸ್ ಆಕರ್ಸ್ ಬೈ ದ ಹೆಲ್ಪ್ ಆಫ್ ಸನ್ಲೈಟ್. ಹೌದಲ್ಲ. ಇದು ಹೊರಪೊರೆ ಮತ್ತು ಒಳಪೊರೆ ಎಂಬ 2 ಪೊರೆಗಳಿಂದ ಕೂಡಿದೆ. ಹೌದು, ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಅಂತೇಳಿ 2 ಪೊರೆಗಳದಾವೆ. ಇಟ್ ಹ್ಯಾಸ್ ಎ 2 ಮೆಂಬ್ರೇನ್ಸ್, ಒನ್ ಇಸ್ ಔಟರ್, ಅನದರ್ ಒನ್ ಇಸ್ ಇನ್ನರ್. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇದು ಇನ್ನರ್ ಮೆಂಬ್ರೇನ್, ಇದು ಔಟರ್ ಮೆಂಬ್ರೇನ್. ನೋಡಿರಿ, ಇದು ದೊಡ್ಡ ಕಾಣುತ್ತಲ್ರಿ, ಇಟ್ ಈಸ್ ದ ಔಟರ್ ಮೆಂಬ್ರೇನ್. ಇಲ್ಲಿ ಇನ್ನೊಂದು ಕಾಣುತ್ತಲ್ಲ, ಇದು ಇನ್ನರ್ ಮೆಂಬ್ರೇನ್. ಡಬಲ್ ಮೆಂಬ್ರೇನ್ ಸೆಲ್ ಆರ್ಗನಲ್ಲೇ ಇದು. ಲೈಕ್ ಮೈಟೋಕಾಂಡ್ರಿಯಾ ಇಸ್ ಆಲ್ಸೋ ಡಬಲ್ ಮೆಂಬ್ರೇನ್. ಇದು ಸಹಿತ ಡಬಲ್ ಮೆಂಬ್ರೇನ್, ನೆನ್ಪಿಟ್ಕೋಬೇಕು. ಒಳಪೊರೆಯಲ್ಲಿ ಒಂದು ವಿಧದ ದ್ರವ ಕಂಡು ಬರುತ್ತದೆ. ಇದನ್ನು ಸ್ಟ್ರೋಮಾ ಅಂತ ಎನ್ನುವರು. ಸೊ ಇನ್ನರ್ ಮೆಂಬ್ರೇನ್ ಹ್ಯಾಸ್ ಎ ಲಿಕ್ವಿಡ್ ಟೈಪ್ ಮಟೀರಿಯಲ್ ಕಾಲ್ಡ್ ಸ್ಟ್ರೋಮಾ. ಸ್ಟ್ರೋಮಾ ಅಂದ್ರೆ ಇಲ್ಲೇನು ವೈಟ್ ವರ್ಡ್ ಕಾಣುತ್ತದೆ ನೋಡ್ರಿ, ಇದೆ. ಅಂದರೆ ನಿಮಗೆ ಕಲರ್ ನಾನು ಹಾಕಿ ತೋರಿಸ್ತೀನಿ. ಇಲ್ಲೇ ನಿಮಗೆ ಈ ವೈಟ್ ಕಾಣುತ್ತಲ್ಲ, ಇದೆಲ್ಲ ಲಿಕ್ವಿಡ್ ಪಾರ್ಟ್. ಇದರೊಳಗೆ ಲಿಕ್ವಿಡ್ ಪಾರ್ಟ್. ಇದಕ್ಕೆ ಅಂತ ಕರಿತೀವಿ ನಾವು ಸ್ಟ್ರೋಮಾ ಎಂತ ಕರಿತೀವಿ, ಸ್ಟ್ರೋಮಾ. ಇಲ್ಲಿ ಬರ್ತದೆ ನೋಡಿ, ಸ್ಟ್ರೋಮಾ. ಕನ್ನಡದಲ್ಲಿ ಸಹಿತ ಸ್ಟ್ರೋಮಾ ಅಂತಲೇ ಕರಿತೀವಿ. ಇದರಲ್ಲಿ ಕತ್ತಲೆಯಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಸ್ಟ್ರೋಮಾದಲ್ಲಿ ಯಾವಾಗ ನಡೀತದೆ? ಕತ್ತಲೆಯಲ್ಲಿ. ಸಾಮಾನ್ಯವಾಗಿ ನಾವೇನು ನೋಡ್ಕೊಂಡಿವಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕಾದ್ರೆ ಸನ್ಲೈಟ್ ಬೇಕಂತ ಅನ್ಕೊಂಡಿವಲ್ಲ. ಹೌದು, ಬಟ್ ಕೆಲವೊಂದ್ಸಲ ಸನ್ಲೈಟ್ ಇಲ್ಲ ಅಂದ್ರೂ ಸಹಿತ
ಸ್ವಲ್ಪ ಪ್ರಮಾಣದಲ್ಲಿ ಫೋಟೋಸಿಂಥಸಿಸ್ ನಡೀತದೆ. ಸೂರ್ಯನ ಬೆಳದಿಂಗಳಿಂದ ಆಗಿರ್ಬೋದು, ಯಾವುದೋ ನಕ್ಷತ್ರದಿಂದ ಬಂದಿರುವಂಥ ಬೆಳಕಾಗಿರ್ಬೋದು. ಸೊ ಕತ್ತಲಂತ ಬಂದಾಗ 100% ಕತ್ತಲೆ, ಎಷ್ಟೊಂದು ಚೂರು ಬೆಳಕಿದ್ದೇ ಇರ್ತೈತಿ. ಸೊ ಆ ಕತ್ತಲೆಯಲ್ಲಿ ಫೋಟೋಸಿಂಥಸಿಸ್ ನಡೆಯೋದು ಯಾವ ಭಾಗದಲ್ಲಿ ಅಂತಾರ? ಸ್ಟ್ರೋಮಾ. ಎಂಥ ಭಾಗದ? ದ್ರವ ಭಾಗ. ಎಲ್ಲಿದೆ ಅದು? ಸ್ಟ್ರೋಮಾ ಎನ್ನೋದು ಕ್ಲೋರೋಪ್ಲಾಸ್ಟಲ್ಲಿದೆ. ಒಂದು ಸೆಲ್ಲಲ್ಲಿ ಎಷ್ಟು ಕ್ಲೋರೋಪ್ಲಾಸ್ಟ್ಗಳಿದಾವೆ? 10ರಿಂದ 100 ಅದಾವೆ. ಹೇಳಿದ ಅರ್ಥ ಆಗುತ್ತದೆ? ಎಸ್. ಈ ಸ್ಟ್ರೋಮಾ ಎಂಬ ದ್ರವದಲ್ಲಿ ಕೆಲವು ರಚನೆಗಳು ಕಂಡುಬರುತ್ತವೆ. ಅವುಗಳನ್ನು ಥೈಲಕಾಯ್ಡ್ ಎನ್ನುವರು. ಏನಂತ ಕರಿತೀವಿ? ಥೈಲಕಾಯ್ಡ್ ಎನ್ನುವರು. ನೋಡಿಲ್ಲಿ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿಲ್ಲಿ, ಥೈಲಕಾಯ್ಡ್ ಅಂತ ಒಂದು ಇದು ನೋಡ್ತೀವಲ್ಲ. ಸೊ ಇಲ್ಲಿ ಕೆಲವು ರಚನೆಗಳು ರಿಂಗ್ 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 ಅದಾವಲ್ಲ. ಈ ರಿಂಗ್ ಒಂದು ಬಿಸ್ಕೆಟ್ ಥರ ಕಾಣುತ್ತಲ್ಲ, ಇದಕ್ಕೆ ನಾವೇಂತ ಕರಿತೀವಿ? ಥೈಲಕಾಯ್ಡ್ ಅಂತ ಕರಿತೀವಿ. ಇದು ಒಂದು ಮತ್ತೊಂದನ್ನು ಕನೆಕ್ಟ್ ಮಾಡ್ತೈತಿ. ಥೈಲಕಾಯ್ಡ್ಗಳ ಗುಂಪನ್ನು ಗ್ರಾಣ ಅಂತ ಕರೀತಾರೆ. ಈ ಥೈಲಕಾಯ್ಡ್ಗಳಂತ ಕರಿತೀವಿ ನಾವು ಗ್ರಾಣ ಅಥವಾ ಗ್ರಾಣಂ. ಗ್ರಾಣ ಅಥವಾ ಗ್ರಾಣಂ ಅಂತ ಕರಿತೀವಿ. ಈ ಗ್ರಾಣದಲ್ಲಿ ಬೆಳಕಿನಲ್ಲಿ ಅಥವಾ ಹಗಲಿನಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಸೊ ಈ ರೌಂಡ್ ಏನು ಕಾಣುತ್ತೆ ನೋಡ್ರಿ, ಇವಕ್ಕೆ ಗ್ರಾಣ ಅಂತ ಕರಿತೀವಿ. ಈ ಗ್ರಾಣದಲ್ಲಿ ಯಾವಾಗ ನಡೀತದೆ ಫೋಟೋಸಿಂಥಸಿಸು? ಎಟ್ ಡೇ ಟೈಮ್. ನೈಟ್ ಟೈಮಲ್ಲಿ ಸ್ಟ್ರೋಮಾ, ಡೇ ಟೈಮಲ್ಲಿ ಗ್ರಾಣ. ಸೊ ಹಿಂಗೆ ಹಗಲಿನಲ್ಲಿ ಸನ್ಲೈಟಿಂದ ಜಾಸ್ತಿ ಫೋಟೋಸಿಂಥಸಿಸ್ ನಡೆದರೆ, ಕತ್ತಲೆಯಲ್ಲಿ ಸ್ವಲ್ಪ ಪ್ರಮಾಣದ ಫೋಟೋಸಿಂಥಸಿಸ್ ನಡೆದು ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಇಲ್ಲಿ 3-4 ಪದಗಳು ಕೇಳ್ತಾ ಇದ್ದೀರಿ ನೀವು. ಸ್ಟ್ರೋಮಾ ಅಂದ್ರೆ ಗೊತ್ತಾಯಿತು, ಗ್ರಾಣ ಅಂದ್ರೆ ಗೊತ್ತಾಯಿತು. ಹಗಲಿನಲ್ಲಿ ಕ್ವಶನ್ ಹಿಂಗೆ ಬರ್ತೈತಿ, ಹಗಲಿನಲ್ಲಿ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಂಥ ಭಾಗ ಯಾವುದು? ವೇರ್ ದ ಫೋಟೋಸಿಂಥಸಿಸ್ ಆಕರ್ಸ್ ಎಟ್ ಡೇ ಟೈಮ್ ಇನ್ ದ ಪ್ಲಾಂಟ್ ಅಂತ ಕೇಳ್ತಾನೆ. ಡೇ ಮತ್ತು ನೈಟ್ ಎರಡಕ್ಕೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹಗಲು ಅಂತ ಬಂದಾಗ ಗ್ರಾಣದಲ್ಲಿ, ನೈಟ್ ಅಂತ ಬಂದಾಗ ಸ್ಟ್ರೋಮಾದಲ್ಲಿ ನಡೆಯುವಂಥ ಒಂದು ಕ್ರಿಯೆ ನೋಡ್ತೀವಿ. ಈ ಸಸ್ಯದ ಎಲೆಯಲ್ಲಿ ಅಥವಾ ಕ್ಲೋರೋಪ್ಲಾಸ್ಟ್ ಎಂಬ ಭಾಗದಲ್ಲಿ ಇದೆಲ್ಲ ಪ್ರೊಸೆಸ್ ನಮಗೆ ನಡೆಯುವಂಥದ್ದು. ಅರ್ಥ ಆಗುತ್ತಲ್ಲ? ಸೊ ಇದನ್ನು ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವಿ. ಸೊ ಕ್ಲೋರೋಪ್ಲಾಸ್ಟ್ ಬಗ್ಗೆ ಗೊತ್ತಿರಬೇಕು. ಇದು ಸಸ್ಯದ ಕಣದಂಗ, ಇದು ಡಬಲ್ ಮೆಂಬ್ರೇನ್ ಕಣದಂಗ. ಒಳಭಾಗದಲ್ಲಿ 2 ವಿಶೇಷ ರಚನೆಗಳಿದಾವೆ. ಒಂದು ಲಿಕ್ವಿಡ್ ಇದೆ, ಅದನ್ನು ಸ್ಟ್ರೋಮಾ ಅಂತ ಕರಿತೀವಿ. ಇಲ್ಲೇ ರಾತ್ರಿ ಟೈಮ್ನಾಗ ಫೋಟೋಸಿಂಥಸಿಸ್ ನಡೀತತಿ. ಅಲ್ಲಿ ಕೆಲವೊಂದು ರೌಂಡ್ ಆಗಿಂದ ರಚನೆಗಳು ಕಂಡು ಬರ್ತವೆ. ಅವುಗಳು ಗ್ರಾಣ ಅಥವಾ ಗ್ರಾಣಂ ಅಂತ ಕರಿತೀವಿ. ಅಂದರೆ ಗ್ರಾಣಂ ಅಂದರೆ ಸಿಂಗಲ್, ಗ್ರಾಣ ಅಂದ್ರೆ ಪ್ಲೂರಲ್. ಸೊ ಇಲ್ಲಿ ಆ ಗ್ರಾಣದಲ್ಲಿ ನಮಗೆ ಡೇ ಟೈಮಲ್ಲಿ ಏನಾಗ್ತದೆ? ಫೋಟೋಸಿಂಥಸಿಸ್ ಪ್ರೊಸೆಸ್ ನಡೀತದೆ. ಎಲ್ಲ ಪದಗಳು ನಿಮಗೆ ಗೊತ್ತಿರಬೇಕು. ಈಗ ನಾವು ಈ ಹಗಲಿನಲ್ಲಿ ಮತ್ತು ಇರುಳಿನಲ್ಲಿ 2 ಫೋಟೋಸಿಂದ ಬೇರೆ ಬೇರೆ ನಡೀತಾ ಇದ್ದೇವಲ್ಲ, ಈಗ ಫೇಸಸ್ ಅಂತ ಕರಿತೀವಿ. ಹಂತಗಳು ಅನ್ನೋ ಪದವನ್ನು ಕೊಡ್ತೀವಿ. ಸೊ ಅಲ್ಲಿ ಬೆಳಕಿನ ಪ್ರತಿಕ್ರಿಯೆ, ಇರುಳಿನ ಪ್ರತಿಕ್ರಿಯೆ, ಲೈಟ್ ಫೇಸ್ ಮತ್ತು ಡಾರ್ಕ್ ಫೇಸ್ ಅಂತ ಕರಿತೀವಿ. ಲೈಟ್ ರಿಯಾಕ್ಷನ್ ಆರ್ ಡಾರ್ಕ್ ರಿಯಾಕ್ಷನ್ ಪದವನ್ನು ಕೊಡ್ತೀವಿ. ಸೊ ಸ್ಟ್ರೋಮಾ ಎಂಬ ಭಾಗದಲ್ಲಿ ಕತ್ತಲೆಯಲ್ಲಿ ಯಾವ ರೀತಿ ಫೋಟೋಸಿಂಥಸಿಸ್ ನಡೀತಲ್ಲ, ಅದನ್ನು ನಾವು ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಗ್ರಾಣ ಎಂಬ ಭಾಗದಲ್ಲಿ ಹಗಲಿನಲ್ಲಿ ಬೆಳಕಿನ ಏನು ಫೋಟೋಸಿಂಥಸಿಸ್ ನಡೀತಲ್ಲ, ಅದನ್ನು ನಾವಿಲ್ಲಿ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಈ ಲೈಟ್ ರಿಯಾಕ್ಷನ್ ಮತ್ತು ಡಾರ್ಕ್ ರಿಯಾಕ್ಷನ್ಗೆ ಏನು ಡಿಫ್ರೆನ್ಸ್? ಏನಿಲ್ಲ. ಡೇ ಟೈಮ್ನಾಗ ನಡೆದರ ಲೈಟ್ ರಿಯಾಕ್ಷನ್, ನೈಟ್ ಟೈಮ್ನಾಗ ನಡೆದರ ಡಾರ್ಕ್ ರಿಯಾಕ್ಷನ್, ಇಷ್ಟೇ ಡಿಫ್ರೆನ್ಸ್. ಸೊ ಯಾವುದರಲ್ಲಿ ಯಾವ ಟೈಮ್ನಾಗ ನಡೀತಾನೆ ನಾವು ಒಂದೆರಡು ಡಿಫ್ರೆನ್ಸ್ ಹಾಕಿ ನೋಡ್ಕೊಳ್ಳೋಣ. ಸೊ ಹಗಲಿನ ಪ್ರತಿಕ್ರಿಯೆ, ಲೈಟ್ ಫೇಸ್ ಅಥವಾ ಲೈಟ್ ರಿಯಾಕ್ಷನ್ ಮೀನಿಂಗ್ ಏನು ಅನ್ನೋದನ್ನ ನೋಡೋಣ. ಈ ಕ್ರಿಯೆಯಲ್ಲಿ ಬೆಳಕಿನ ಸಹಾಯದಿಂದ ನೀರು ಒಡೆದು ಆಮ್ಲಜನಕ ಬಿಡುಗಡೆಯಾಗುತ್ತದೆ. ಇಂಡೈರೆಕ್ಟ್ ಆಗಿ ನಮಗೆ ಫೋಟೋಸಿಂಥಸಿಸ್ ನಡೀತಾ ಇದೆ ಅಂತ ಅರ್ಥ. ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಡೆದು ಗ್ಲೂಕೋಸ್ ತಯಾರಾಗ್ತದೆ. ಕೇಳಿರ ನೀವು? ಸೊ ಸ್ವಲ್ಪ ಡಿಫ್ರೆನ್ಸ್ ಇದೆ. ಎಲ್ಲರಲ್ಲಿ ಗ್ಲೂಕೋಸ್ ತಯಾರಾಗ್ತಾ ಇದೆ, ಆಮ್ಲಜನಕ ತಯಾರಾಗ್ತದೆ. ಎಲ್ಲಿ ಆಮ್ಲಜನಕ, ಎಲ್ಲಿ ಗ್ಲೂಕೋಸ್ ಅನ್ನೋ ಕನ್ಫ್ಯೂಸ್ ಆಗ್ತದೆ ನಮಗೆ. ಸೊ ಲೈಟ್ ರಿಯಾಕ್ಷನ್ ಅಥವಾ ಹಗಲಿನಲ್ಲಿ ಏನಾಗ್ತದೆ, ಈ ಬೆಳಕಿನ ಸಹಾಯದಿಂದ ನೀರು ವಾಟರ್ ಬ್ರೇಕ್ ಡೌನ್ ಆಗಿ ಆಮ್ಲಜನಕ ರಿಲೀಸ್ ಆಗ್ತತಿ. ನೈಟ್ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತತಿ. ಇದು ಬೆಳಕಿನಲ್ಲಿ ನಡೆಯುವ ಕ್ರಿಯೆ ಆಗಿದೆ. ಹೌದು, ಇಟ್ ವರ್ಕ್ಸ್ ಆನ್ ಲೈಟ್ ಫೇಸ್. ಇದು ಬೆಳಕು ಇರಲಿ ಅಥವಾ ಇಲ್ಲದೇ ಇರಲಿ ನಡೆಯುತ್ತದೆ. ಲೈಟ್ ಇರಲಿ ಇಲ್ಲದೇ ಇರಲಿ. ಲೈಟ್ ಇಲ್ದಂತೂ ಡೆಫಿನೆಟ್ಲಿ ಲೈಟ್ ರಿಯಾಕ್ಷನ್. ಲೈಟ್ ಇಲ್ಲದೇ ಇರಲಿ ಅಂತ ಬಂದಾಗ ನಾವೇನು ವರ್ಡ್ ಯೂಸ್ ಮಾಡೋದು, ಅಲ್ಲದು ಡಾರ್ಕ್ ರಿಯಾಕ್ಷನ್ ನಮಗೆ ನಡೀತದೆ. ಇದು ಪತ್ರಹರಿತಿನ ಗ್ರಾಣ ಎಂಬ ಭಾಗದಲ್ಲಿ ನಡೀತತಿ. ಯಾವುದು?
ಲೈಟ್ ರಿಯಾಕ್ಷನ್ ನಮಗೆ ಗ್ರಾಣ ಎಂಬ ಭಾಗದಲ್ಲಿ ನಡೀತತಿ. ಇದು ಪತ್ರ ಹರಿತನ ಸ್ಟ್ರೋಮಾ ಎಂಬ ಭಾಗದಲ್ಲಿ ನಡೀತದೆ. ಸೊ ದಿಸ್ ಪ್ರೊಸೆಸ್ ಹ್ಯಾಪನ್ಸ್ ಇನ್ ಟೇಕ್ಸ್ ಪ್ಲೇಸ್ ಇನ್ ಎ ಸ್ಟ್ರೋಮಾ. ಇದಕ್ಕೆ ನಾವು ಲೈಟ್ ರಿಯಾಕ್ಷನ್ ಡಾರ್ಕ್ ರಿಯಾಕ್ಷನ್ ಅಂತ ಕರೆದೀವಿ. ಇಲ್ಲಿ ಏನೇನು ಪ್ರೊಡ್ಯೂಸ್ ಆಗ್ತಾವಲ್ಲಪ್ಪ ಲಾಸ್ಟ್ ಟೈಮ್ಗೆ ಅಂತ ಅಂತ್ಯ ಉತ್ಪನ್ನಗಳು O2 ಪ್ಲಸ್ ATP. ಏನು ಸರ್ ATP ಅಂದ್ರೆ ATP ಅನ್ನೋದು ಒಂದು ಶಕ್ತಿಯ ರೂಪ ರೀ. ಇದನ್ನು ನಾವು ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅಡಿನೋಸಿನ್ ಟ್ರೈಫಾಸ್ಫೇಟ್. ಇದು ಸಸ್ಯಗಳಲ್ಲಿ ಶಕ್ತಿ ಸಂಗ್ರಹದ ರೂಪ. ಗ್ಲೂಕೋಸ್ ಹೋಗ್ಬಿಟ್ಟು ಒಂದು ಕಡೆ ಜಮಾ ಆಗ್ಬಿಡ್ತತಿ, ಕೂಡ್ಕೊಂಡ್ಬಿಡ್ತತಿ. ಆ ಕೂಡಿರುವಂಥ ಫಾರ್ಮನ್ನು ನಾವು ATP ಅಂತ ಕರಿತೀವಿ. ಅಂದ್ರೆ ಫಾಸ್ಫೇಟ್ ರೂಪದಲ್ಲಿ ನಮಗೆ ಶಕ್ತಿ ತಯಾರಾಗ್ತತಿ. ಅದು 3 ಫಾಸ್ಫೇಟ್ಗಳು ಇರ್ತವೆ. ಟ್ರೈಫಾಸ್ಫೇಟ್ ಅಂತ ಕರಿತೀವಿ. ಅಡಿನೋಸಿನ್ ಟ್ರೈಫಾಸ್ಫೇಟ್ ರೂಪದಲ್ಲಿ ನಮಗೆ ಶಕ್ತಿ ತಯಾರಾಗ್ತದೆ. ಇಂಡೈರೆಕ್ಟಾಗಿ ನಿಮ್ಮ ಆಡು ಭಾಷೆಯಲ್ಲಿ ತಿಳ್ಕೊಬೇಕಾಗಿತ್ತಂದ್ರೆ ಇದೊಂದು ಶಕ್ತಿಯ ರೂಪ ಅಂತ ನೆನ್ಪಿಟ್ಕೊಳ್ಳಿ ನೀವು ಅಷ್ಟೇ. ಎಸ್, ಅಂದ್ರೆ ಫೈನಲ್ ಪ್ರಾಡಕ್ಟ್ ಏನು, ಡೇ ಟೈಮಲ್ಲಿ ಫೋಟೋಸಿಂಥಸಿಸ್ ನಡೆದರೆ ಏನೇನು ಉತ್ಪತ್ತಿ ಆಗ್ತವೆ ಅಂತಂದರೆ 100% ನಮಗೆ ಆಕ್ಸಿಜನ್ ರಿಲೀಸ್ ಆಗ್ತದೆ ಮತ್ತು ಶಕ್ತಿ ನಮಗೆ ಉತ್ಪತ್ತಿ ಆಗ್ತದೆ. ಶಕ್ತಿ ಯಾವ ರೂಪದಲ್ಲಿ ಇರ್ತದೆ? ATP, ಅಡಿನೋಸಿನ್ ಟ್ರೈಫಾಸ್ಫೇಟ್. ಅಂತ್ಯದಲ್ಲಿ ಗ್ಲೂಕೋಸ್ ಉತ್ಪತ್ತಿ ಆಗ್ತದೆ ಮತ್ತು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಹಿತ ಸ್ವಲ್ಪ ನಮಗೆ ಪ್ರೊಡ್ಯೂಸ್ ಆಗ್ತದೆ. ಏನು? ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿಲ್ಲ, ಬಟ್ ಇದು ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡ್ಕೊಳ್ಳುತ್ತದೆ ಹೆಚ್ಚಾಗಿ. ಅದಕ್ಕೆ ನೀವು ಸ್ವಲ್ಪ ನೋಡ್ರಿ, ಡೇ ಟೈಮ್ಗಿಂತ ನೈಟ್ ಟೈಮಲ್ಲಿ ಸ್ವಲ್ಪ ನಾವು ಗಿಡದ ಕೆಳಗೆ ಮಲಗಬಾರ್ದು ಅಂತ ನೋಡ್ತೀವಿ. ಯಾಕಂದರೆ ಅದು ರಿಸೀವ್ ಮಾಡಿಕೊಳ್ಳೋದೇನು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡ್ಕೊಳ್ಳುತ್ತದೆ. ಬಟ್ ಇಲ್ಲಿ ಆಮ್ಲಜನಕ ಬಿಡುಗಡೆ ಆಗ್ತದೆ, ನೀರು ರಿಸೀವ್ ಮಾಡ್ಕೊಳ್ಳುತ್ತದೆ. ಬಟ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಡೆತಂದ್ರೆ ಅರ್ಥ ಏನು? ಕಾರ್ಬನ್ ಡೈಆಕ್ಸೈಡ್ ರಿಸೀವ್ ಮಾಡ್ಕೊಳ್ತಾ ಇದೆ ಅಂತ ಅರ್ಥ, ಹೌದಲ್ಲ? ಹಾಗಾಗಿ ಸ್ವಲ್ಪ ಸಸ್ಯಗಳಲ್ಲಿ ನೈಟ್ ಟೈಮಲ್ಲಿ ನಾವು ಗಿಡದ ಕೆಳಗೆ ಮಲಗೋದು ಉತ್ತಮ ಅಲ್ಲ. ಯಾಕಂದರೆ ಉಸಿರಾಟದ ರೂಪದಲ್ಲಿ ಸಹಿತವು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಆಗ್ತವೆ, ಹೌದಲ್ಲ? ಎಸ್, ಇವೆರಡಕ್ಕೆ ಡಿಫ್ರೆನ್ಸ್ ನಮಗೆ ಗೊತ್ತಾಯಿತು. ಲೈಟ್ ಫೇಸ್ ಮತ್ತು ಡಾರ್ಕ್ ಫೇಸ್ ಅಂತ ನಾವಿಲ್ಲಿ ಕರಿತೀವಿ. ಐಡಿಯಾ ಬಂತ? ಎಸ್. ಎಸ್, ಇನ್ನೊಂದು ವರ್ಡ್ ನಾವು ಆವಾಗಿಂದ ನೋಡ್ತಾ ಇದ್ದೀವಿ, ಕ್ಲೋರೋಫಿಲ್ ಅಂತ ನೋಡಿದ್ವಿ. ಹಸಿರು ಗಿಡಗಳಿಗೆ ಗ್ರೀನ್ ಕಲರ್ ಕೂಡ ಕಾರಣ ಆಗ್ತದೆ ಮತ್ತು ಮ್ಯಾಗ್ನೀಷಿಯಂ ಪ್ರೆಸೆಂಟ್ ಇದೆ ಅಂತ ನೋಡಿದ್ವಿ. ಸೊ ಕನ್ನಡದಲ್ಲಿ ಇದನ್ನು ನಾವು ಹರಿದ್ರೇನು, ಇಂಗ್ಲೀಷಲ್ಲಿ ನಾವು ಕ್ಲೋರೋಫಿಲ್ ಅಂತ ಕರಿತೀವಿ. ಏನು ಡಿಫ್ರೆನ್ಸ್ ಸರ್ ಇದು? ಕ್ಲೋರೋಫಿಲ್ಗೆ ಮತ್ತು ಕ್ಲೋರೋಪ್ಲಾಸ್ಟ್ಗೆ ಯಾವ ರೀತಿ ವ್ಯತ್ಯಾಸ ಇದೆ ಮತ್ತು ಹೆಂಗೆ ಇಲ್ಲಿ ಫೋಟೋಸಿಂಥಸಿಸ್ ನಮಗೆ ಸಹಾಯ ಮಾಡ್ತದೆ ನಾವು ಇಲ್ಲಿ ನೋಡ್ತಿದ್ವಿ. ಹರಿದ್ರೇನು ಅಥವಾ ಕ್ಲೋರೋಫಿಲ್ ಅಂತ ಕರಿತೀವಿ. ಈ ಕ್ಲೋರೋಫಿಲ್ ಎಂಬ ಪಾರ್ಟಲ್ಲೇ ನಮಗೆ ಫೋಟೋಸಿಂಥಸಿಸ್ ನಡೆಯುತ್ತದೆ ಅಂತ ನಾವು ತಿಳ್ಕೊಂಡಿವಿ. ಸೂರ್ಯನ ಬೆಳಕನ್ನು ಅದರ ಶಕ್ತಿಯನ್ನು ಹೀರಿಕೊಳ್ಳುವ ಸಸ್ಯದ ಭಾಗವಾಗಿದೆ. ಸೊ ಸನ್ಲೈಟನ್ನು ಅಬ್ಸರ್ವ್ ಮಾಡುವಂಥ ಕ್ಲೋರೋಪ್ಲಾಸ್ಟ್ನ ಒಂದು ವಸ್ತು ಯಾವಂದ್ರೆ ಕ್ಲೋರೋಫಿಲ್. ಅರ್ಥ ಆಗುತ್ತಾ? ಇಲ್ಲಿ ನಮಗೆ ಸುಮಾರು ರೀತಿಯಾಗಿರುವಂಥ ಫಿಲ್ಸ್ ಅದಾವೆ. ಎಕ್ಸಾಂಥೋಫಿಲ್, ಕ್ಲೋರೋಫಿಲ್, ಸುಮಾರು ರೀತಿಯಾಗಿರುವಂಥ ಹರಿದ್ರೇನುಗಳದಾವೆ. ಅಲ್ಲಿ ಒಂದು ಹರಿದ್ರೇನು ಬರ್ತದೆ, ನಾವು ಕ್ಲೋರೋಫಿಲ್ ಅಂತ ಕರಿತೀವಿ. ಸೊ ಸೂರ್ಯನ ಬೆಳಕನ್ನು ಸಸ್ಯನ ಹೀರಿಕೊಳ್ಳುವಂಥ ಸಸ್ಯದ ಎಲೆಯ ಭಾಗ ಯಾವುದು ಅಂತಂದರೆ ಅದೇ ಕ್ಲೋರೋಫಿಲ್. ಸಸ್ಯದ ಶಕ್ತಿ ಉತ್ಪಾದಕಗಳಾಗಿದ್ದು ಕ್ಲೋರೋಪ್ಲಾಸ್ಟ್ನಲ್ಲಿ ಕಂಡುಬರುತ್ತವೆ. ಈ ಕ್ಲೋರೋಫಿಲ್ಗಳು ಎಲ್ಲದವೆ? ಕ್ಲೋರೋಪ್ಲಾಸ್ಟ್ ಅದಾವೆ. ನೋಡಿದೆವು, ಇದಿಷ್ಟು ಐತಲ್ಲ, ಇದಿಷ್ಟು ಒಂದು ಎಲೆ. ಈ ಎಲೆಯಲ್ಲಿ ಸುಮಾರು ಈ ರೀತಿ ಕ್ಲೋರೋಪ್ಲಾಸ್ಟ್ಗಳದಾವೆ. ಈ ಕ್ಲೋರೋಪ್ಲಾಸ್ಟ್ಗಳಲ್ಲಿ ನೋಡ್ತಾರೆ ಟಿಮ್ ಡಾಟ್ ಕಾಣುತ್ತಲ್ಲ, ಈ ಚಿಕ್ಕದು ಇದಿಷ್ಟು ಒಂದು ಕ್ಲೋರೋಪ್ಲಾಸ್ಟ್. ಈ ಚೌಕ್ ಕಾಣುತ್ತಲ್ಲ, ಇದೊಂದು ಕ್ಲೋರೋಪ್ಲಾಸ್ಟ್. ಈ ಕ್ಲೋರೋಪ್ಲಾಸ್ಟಲ್ಲಿ ನಾವು ಅನೇಕ ರೀತಿಯಾಗಿರುವಂಥ ಕ್ಲೋರೋಫಿಲ್ಗಳನ್ನು ನೋಡ್ತೀವಿ. ನಾವು ಅನೇಕ ಸಂಖ್ಯೆಯಲ್ಲಿ ಕ್ಲೋರೋಫಿಲ್ಗಳನ್ನು ನೋಡ್ತೀವಿ. ಆ ಪ್ರತಿಯೊಂದು ಸಣ್ಣ ಕ್ಲೋರೋಫಿಲ್ಲೇ ಸನ್ಲೈಟನ್ನು ಅಬ್ಸರ್ವ್ ಮಾಡಿಕೊಂಡು ಫೋಟೋಸಿಂಥಸಿಸ್ ನಡೆಸ್ತವೆ. ಅಂದರೆ ಕ್ಲೋರೋಪ್ಲಾಸ್ಟ್ ಒಂದು ಇಡಿಯಾಗಿರುವಂಥ ಎಲೆ, ಒಂದು ಇಡಿಯಾಗಿದ್ದು ಎಲೆಯ ಭಾಗ ಕ್ಲೋರೋಪ್ಲಾಸ್ಟ್ನ ಭಾಗಗಳು ಕ್ಲೋರೋಫಿಲ್. ಈ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಸಸ್ಯಗಳ ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣಲು ಕಾರಣವಾಗಿದೆ. ವರ್ಡ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕಿಲ್ಲಿ. ಸೂರ್ಯನ ಬೆಳಕನ್ನು ಹೀರಿಕೊಳ್ಳುವ ಸಸ್ಯದ ಭಾಗ ಯಾವುದು? ಕ್ಲೋರೋಫಿಲ್. ಹರಿದ್ರೇನು, ಅದು ಪತ್ರ ಹರಿತಾ ಇತ್ತು ಕ್ಲೋರೋಪ್ಲಾಸ್ಟ್ ಅಂದರೆ. ಸಸ್ಯದ ಶಕ್ತಿ ಉತ್ಪಾದಕಗಳಾಗಿದ್ದು ಕ್ಲೋರೋಪ್ಲಾಸ್ಟಲ್ಲಿ ಕಂಡುಬರುತ್ತವೆ. ಹೌದಾ? ಸಸ್ಯಗಳ ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣಲು ಕಾರಣವಾಗಿರುವಂಥ ಒಂದು ಭಾಗ ಇದು. ಕ್ಲೋರೋಫಿಲ್ ರೆಫರ್ಸ್ ಟು ಎ ಗ್ರೂಪ್ ಆಫ್ ಗ್ರೀನ್ ಪಿಗ್ಮೆಂಟ್ಸ್. ಎಂಥ ಪಿಗ್ಮೆಂಟ್ಸು? ಗ್ರೀನ್ ಪಿಗ್ಮೆಂಟ್ಸ್. ಹಸಿರು ಬಣ್ಣವನ್ನು ನೀಡುವ ವರ್ಣಕಗಳಿವೆಲ್ಲ.
ನಮ್ಮ ರಕ್ತಕ್ಕೆ ಹಿಮೋಗ್ಲೋಬಿನ್ ಹೆಂಗೆ ಒಂದು ಕಲರ್ ಕೊಡ್ತತೋ, ನಮ್ಮ ಮೂತ್ರಕ್ಕೆ ಯೂರೋಕ್ರೋಮ್ ಅನ್ನೋ ಒಂದು ಹೆಂಗೆ ಕಲರ್ ಕೊಡ್ತತೋ, ಕೆರಾಟಿನ್ ಅನ್ನೋ ಒಂದು ಪ್ರೋಟೀನ್ ನಮ್ಮ ಕೂದಲು ಹೆಂಗೆ ಕಲರ್ ಕೊಡ್ತತೋ, ಹಿಂಗೆ ಈ ಎಲೆಗಳಿಗೆ ಸಹಿತ ಕಲರ್ ಕೊಡೋದು ಯಾವುದು ಅಂತಂದರೆ ಅದೇ ಕ್ಲೋರೋಫಿಲ್. ಫೌಂಡ್ ವಿತಿನ್ ದ ಕ್ಲೋರೋಪ್ಲಾಸ್ಟ್ ಆಫ್ ಪ್ಲಾಂಟ್ಸ್. ಕ್ಲೋರೋಪ್ಲಾಸ್ಟ್ ಆಫ್ ಪ್ಲಾಂಟ್ಸ್ ಹೌದಲ್ಲ. ಸರ್ಟನ್ ಇದು ಎಲ್ಲಿದಲ್ಲ ಅಂದ್ರೆ ಆ್ಯಂಡ್ ಆಲ್ಗೆ ಆ್ಯಂಡ್ ಸರ್ಟನ್ ಸೈನೋಬ್ಯಾಕ್ಟೀರಿಯಾಗಳ ಸಹಿತ ನಾವಿಲ್ಲಿ ನೋಡ್ತೀವಿ. ಸ್ವಲ್ಪ ಎರಡು ಒಟ್ಟಿಗೆ ಆಗಿದ್ದಾವೆ, ಆಲ್ಗೆ ಆ್ಯಂಡ್ ಆಗಬೇಕಲ್ಲ, ಸ್ಪೇಸ್ ಬರಬೇಕು. ಸೊ ದೀಸ್ ಕ್ಲೋರೋಫಿಲ್ಸ್ ಆಲ್ಸೋ ಪ್ರೆಸೆಂಟ್ ಇನ್ apart from plants, they also present in some algae and cyanobacteria. ಇದು ಸೂರ್ಯನಿಂದ ಬರುವ ಬೆಳಕನ್ನು ಹೀರಿಕೊಂಡು ಹಸಿರು ಬಣ್ಣವನ್ನು ಪ್ರತಿಫಲಿಸುತ್ತದೆ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಅಂದರೆ ಈ ಕ್ಲೋರೋಪ್ಲಾಸ್ಟ್ ಅಥವಾ ಕ್ಲೋರೋಫಿಲ್ ಏನು ಮಾಡ್ತದೆ, ಸೂರ್ಯನ ಬೆಳಕಂತ ಬಂದ ಫಿಸಿಕ್ಸ್ ನೋಡಿದ್ರೆ ಎಷ್ಟು ಬಣ್ಣಗಳು ಬರ್ತವೆ ಭೂಮಿಗೆ? ವಿಬ್ಗಯಾರ್, ಯಾವುದು ವಿಬ್ಗಯಾರ್, 7 ಕಲರ್ಸ್ ಭೂಮಿಗೆ ಬರ್ತವೆ. ಈ 7 ಕಲರ್ಸ್ ಈ ರೀತಿ ಎಲೆಗಳ ಮೇಲೆ ಬಿದ್ದಾಗ ಈ ಎಲೆ ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆ ಅಂದರೆ ಕಾರಣ ಏನು? ಫಿಸಿಕ್ಸ್ ನೋಡ್ಕೊಂಡು ನಾವು ಫಿಸಿಕ್ಸ್ ಸಪ್ರೇಟಾಗಿ ನಾವು ಪಾಠ ಮಾಡಿದ್ವಿ, ಅಲ್ಲಿ ಬಣ್ಣಗಳಂತ ಟಾಪಿಕ್ ನಿಮಗೆ ಮಾಡೀನಿ. ಒಂದು ಯಾವುದೇ ಒಂದು ಬಣ್ಣ ನಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಕಾಣ್ತಾ ಇದೆ ಅಂದರೆ ಅರ್ಥ ಏನಂತಂದ್ರೆ ಇದು ಗ್ರೀನ್ ಬಣ್ಣದಲ್ಲಿ ಕಾಣ್ತಾ ಇದೆ ಅಂದರೆ ಅರ್ಥ ಇದ್ರ ಮೇಲೆ ಬಿದ್ದಿರುವಂಥ ಎಲ್ಲ ಬಣ್ಣಗಳನ್ನು ಹೀರಿಕೊಂಡು ಯಾವ ಬಣ್ಣವನ್ನು ಹಿಂದಕ್ಕೆ ರಿಫ್ಲೆಕ್ಟ್ ಮಾಡ್ತದೋ ಈ ರಿಫ್ಲೆಕ್ಟ್ ಮಾಡುವಂಥ ಬಣ್ಣನೇ ವಸ್ತುವಿನ ಬಣ್ಣ. ಸೊ ಇದು ಗ್ರೀನ್ ಬಣ್ಣದಲ್ಲಿ ಎಲೆ ಕಾಣ್ತಾ ಇದೆ ಅಂದ್ರೆ ಗ್ರೀನನ್ನೇ ರಿಫ್ಲೆಕ್ಟ್ ಮಾಡ್ತದೆ, ಉಳಿದ ಬಣ್ಣಗಳನ್ನು ಅಬ್ಸಾರ್ಬ್ ಮಾಡ್ತದೆ. ಹೇಳಿದ ಅರ್ಥ ಆಯ್ತಾ? ಸೊ ಇದು ಇಮ್ಯಾಜಿನ್, ನನ್ನ ಕಡೆ ಒಂದು ಯಾವುದೋ ಒಂದು ಇಮ್ಯಾಜಿನ್ ಒಂದು ಈಗ ಒಂದು ಫ್ಲವರ್ ಇದೆ, ಇದು ಗ್ರೀನ್ ಬಣ್ಣದಲ್ಲಿ ಏನಕ್ಕೆ ಕಾಣ್ತಾ ಇದೆ? ನನ್ನ ಲೈಟ್ ಇದೆ ಇಲ್ಲಿ, ಇದ್ರ ಮೇಲೆ ಲೈಟ್ ಬಿದ್ದಾಗ ಇದು ಎಲ್ಲ ಬಣ್ಣಗಳನ್ನು ಹೀರಿಕೊಂಡು ಗ್ರೀನ್ ಬಣ್ಣವನ್ನು ರಿಫ್ಲೆಕ್ಟ್ ಮಾಡ್ತತಿ, ಅವಾಗ ಇದು ಗ್ರೀನ್ ಬಣ್ಣದಲ್ಲಿ ಕಾಣ್ತತಿ. ಹೌದಾ? ಇನ್ನು ಅದೇ ರೀತಿ ಏನಮ್ಮ ಇದು ನನ್ನ ಕಡೆ ಒಂದು ಇಲ್ಲೋ ಒಂದು ಚಾಕು ನೈಫ್ ಇದೆ, ಇದು ರೆಡ್ ಬಣ್ಣದಲ್ಲಿ ಕಾಣ್ತಾ ಇದ್ರೆ ಅರ್ಥ ಇದ್ರ ಮೇಲೆ ಬಿದ್ದಿರುವಂಥ ಎಲ್ಲ ಬಣ್ಣಗಳನ್ನು ಹೀರಿಕೊಂಡು ರೆಡ್ ಬಣ್ಣವನ್ನು ರಿಫ್ಲೆಕ್ಟ್ ಮಾಡ್ತತಿ. ಒಂದು ವಸ್ತುವಿನಿಂದ ಯಾವ ಬಣ್ಣ ಹಿಂದಕ್ಕೆ ರಿಫ್ಲೆಕ್ಟ್ ಆಗ್ತದೋ ಅದೇ ವಸ್ತುವಿನ ಬಣ್ಣ. ಸೊ ಇಲ್ಲಿ ರೆಡ್ ಕಾಣ್ತಾ ಇದ್ರೆ ಅರ್ಥ ರೆಡ್ ರಿಫ್ಲೆಕ್ಟ್ ಆಗ್ತಾಯಿದೆ, ಉಳಿದ ಬಣ್ಣಗಳು ಅಬ್ಸಾರ್ಬ್ ಆಗ್ತಾ ಇದ್ದಾವೆ ಅಂತ ಅರ್ಥ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದ್ರೆ ಸೂರ್ಯನಿಂದ ಬರುವಂಥ ಬೆಳಕನ್ನು ಹೀರಿಕೊಂಡು ಹಸಿರು ಬಣ್ಣವನ್ನು ಪ್ರತಿಫಲಿಸುತ್ತದೆ. ಈ ಕ್ಲೋರೋಫಿಲ್ಗಳು ಏನು ಮಾಡ್ತಾವೆ ಅಂದ್ರೆ ಈ ಗ್ರೀನ್ ಲೈಟನ್ನು ಹಿಂದಕ್ಕೆ ರಿಫ್ಲೆಕ್ಟ್ ಮಾಡ್ತವೆ, ಯಾಕಂದ್ರೆ ನೇಚರ್ ಅದು, ಒಂದು ಬಣ್ಣದ ಒಂದು ಗುಣ ಅದು. ಕೆಂಪು ಮತ್ತು ನೀಲಿ ಬಣ್ಣದಿಂದ ಹೆಚ್ಚು ಶಕ್ತಿ ದೊರೆಯುತ್ತದೆ. ನೋಡಲಿ, ಎಲ್ಲ ಬಣ್ಣಗಳು ಎಲೆ ಮೇಲೆ ಬಿದ್ದರೂ ಸಹಿತ ರೆಡ್ ಕಲರ್ ಮತ್ತು ಬ್ಲೂ ಕಲರ್ನಿಂದ ಏನಾಗ್ತವಂತೆ ಅತಿ ಹೆಚ್ಚಿನ ಗ್ಲೂಕೋಸ್ ತಯಾರಾಗ್ತದೆ, ಅತಿ ಹೆಚ್ಚಿನ ಫೋಟೋಸಿಂಥಸಿಸಲ್ಲಿ ಶಕ್ತಿ ನಮಗೆ ಉತ್ಪತ್ತಿ ಆಗ್ತದೆ. ಇಲ್ಲಿ ಕೆಂಪು ಬೆಳಕು ಕಾರ್ಬೋಹೈಡ್ರೇಟ್ಗಳನ್ನು ಮತ್ತು ನೀಲಿ ಬೆಳಕು ಪ್ರೋಟೀನ್ಗಳನ್ನು ಉತ್ಪಾದಿಸಲು ಸಹಾಯ ಮಾಡ್ತದೆ. ವಾಟ್ ಎ ಬ್ಯೂಟಿಫುಲ್ ಸೆಂಟೆನ್ಸ್ ಇದು. ನೋಡಲಿ, ರೆಡ್ ಲೈಟು ಕಾರ್ಬೋಹೈಡ್ರೇಟನ್ನು ಪ್ರೊಡ್ಯೂಸ್ ಮಾಡ್ತದಂತೆ, ಮತ್ತು ನೀಲಿ ಬೆಳಕು ಏನು ಮಾಡ್ತದೆ? ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡೋಕ್ಕೆ ನಮಗೆ ಸಹಾಯ ಮಾಡ್ತದೆ ಸಸ್ಯಗಳಲ್ಲಿ. ಅಂದರೆ ಯಾವುದರಿಂದ ಶಕ್ತಿ ದೊರೆಯುವುದಿಲ್ಲ? ಗ್ರೀನ್ ಬಣ್ಣದಿಂದ ಶಕ್ತಿ ದೊರೆಯುವುದಿಲ್ಲ. ನೋಡ್ರಿ, ಹಸಿರು ಬಣ್ಣದ ಬೆಳಕಿನಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ನಡೆಯುವುದಿಲ್ಲ. there is no involvement of green light in photosynthesis process. Okay, so when an object is absorbing in a particular color, it means it reflects that particular color. ಒಂದು ವಸ್ತು ನಮಗೊಂದು ನಿರ್ದಿಷ್ಟ ಬಣ್ಣದಲ್ಲಿ ಕಾಣ್ತಾ ಇದೆ ಅಂದ್ರೆ ಅದೇ ಬಣ್ಣವನ್ನು ರಿಫ್ಲೆಕ್ಟ್ ಮಾಡ್ತತಿ. ಸಾಮಾನ್ಯವಾಗಿ ಹಸಿರು ಎಲೆಗಳು ಹಸಿರು ಬಣ್ಣದಲ್ಲಿ ಕಾಣ್ತಾ ಇದೆ ಅಂದ್ರೆ ಅರ್ಥ ಹಸಿರು ಬಣ್ಣವನ್ನು ರಿಫ್ಲೆಕ್ಟ್ ಮಾಡಿ ಎಲ್ಲ ಬಣ್ಣಗಳನ್ನು ಹೀರ್ಕೊಳ್ತತಿ. ಹಾಗಾಗಿ ಇಲ್ಲಿ ಹಸಿರು ಬಣ್ಣದ ಹೀರುವಿಕೆ ನಡೀತಾ ಇಲ್ಲ ಇಲ್ಲಿ. ಅದೇ ಇಲ್ಲಿ ನಾನು ಹೇಳಕೊಂತೀನಿ, ಹಸಿರು ಬಣ್ಣದ ಬೆಳಕಿನಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆದಿಲ್ಲ. ಏಕೆಂದರೆ ಎಲೆಗಳು ಹಸಿರು ಬಣ್ಣದಲ್ಲಿರುವುದರಿಂದ ಹಸಿರು ಬಣ್ಣವನ್ನು ಪ್ರತಿಫಲಿಸುತ್ತವೆ. ಹಸಿರು ಬಣ್ಣದ ಪ್ರತಿಫಲನವಾಗ್ತತಿ ಇಲ್ಲಿ. ಹೇಳಿನಲ್ಲ, ನಮ್ಗೆ ಯಾವ ಬಣ್ಣ ಕಾಣ್ತತ್ತೋ ಅದೇ ರಿಫ್ಲೆಕ್ಟ್ ಆಗ್ತತಿ, ಅದರಲ್ಲಿ ಯಾವುದೇ ರೀತಿ ಹೀರಿಕೆ ಅನ್ನೋದು ಇಲ್ಲ. ಸೊ ಐ ಹೋಪ್ ನಿಮಗೆ ಕ್ಲೋರೋಪ್ಲಾಸ್ಟ್ಗೆ ಮತ್ತು ಕ್ಲೋರೋಫಿಲ್ಗೆ ಎರಡಕ್ಕೂ ಡಿಫ್ರೆನ್ಸ್ ಅರ್ಥ ಆಗಿರ್ಬೋದು. ನಿಮಗೆ ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡ್ಕೊಳ್ಳಿ. ಐಡಿಯಾ ಬಂತ? ಎಸ್. ನೋಡ್ರಿ, ಈ ಒಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು. ದ್ಯುತಿ ಸಂಶ್ಲೇಷಣೆ ಅವಲಂಬಿಸಿರುವ ಅಂಶಗಳು, ದ ಫ್ಯಾಕ್ಟರ್ಸ್ which directly depends on the process called photosynthesis.
ಸೊ ಫೋಟೋಸಿಂಥಸಿಸ್ ಅನ್ನೋದು ಯಾವಾಗ ಜಾಸ್ತಿ ಆಗ್ತತಿ, ಯಾವಾಗ ಕಮ್ಮಿ ಆಗ್ತತಿ? ದ ರೇಟ್ ಆಫ್ ಫೋಟೋಸಿಂಥಸಿಸ್ ಡೈರೆಕ್ಟ್ಲಿ ಡಿಪೆಂಡ್ಸ್. ದ್ವಿತೀಯ ಸಂಶ್ಲೇಷಣೆ ನೋಡ್ಕೊಂಡಿವಿ, ಏನು ಬೆಳಕಿನ ಶಕ್ತಿಯಿಂದ ಕೆಮಿಕಲ್ ತಯಾರಾಗೋದು, ಸಸ್ಯಗೆ ಶಕ್ತಿ ಬರೋದು ಅಂತ ಗೊತ್ತಾಯಿತು. ಆ ಶಕ್ತಿ ಯಾವಾಗ ಜಾಸ್ತಿ ಉತ್ಪತ್ತಿ ಆಗ್ತತಿ, ಯಾವಾಗ ಕಮ್ಮಿ ಉತ್ಪತ್ತಿ ಆಗ್ತತಿ, ಯಾವಾಗ ಉತ್ಪತ್ತಿ ಆಗಲ್ಲ, ಎದ್ರ ಮೇಲೆ ಡಿಪೆಂಡ್ ಆಯ್ತದು. ನನಗೊಂದು ಸಸ್ಯಕ್ಕೆ ಜಾಸ್ತಿ ಶಕ್ತಿ ಬೇಕಾದ್ರೆ ನಾನು ಏನು ಮಾಡಬೇಕು? ಅರ್ಥ ಆಗುತ್ತೆ ಕಾನ್ಸೆಪ್ಟ್? ಕ್ವಶನ್ ಕೇಳ್ತಾನೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯು ಈ ಕೆಳಗಿನ ಯಾವ ಅಂಶದ ಮೇಲೆ ಅವಲಂಬಿತವಾಗಿಲ್ಲ, ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ಆನ್ ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ದ ಫೋಟೋಸಿಂಥಸಿಸ್ ಪ್ರೊಸೆಸ್ ಡಸ್ ನಾಟ್ ಡಿಪೆಂಡೆನ್ಸ್ ಅಂತ ಕೇಳ್ತಾನೆ. ಸೊ ಅವಾಗ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಯಾವಾಗ ಹೆಚ್ಚು ಯಾವಾಗ ಕಡಿಮೆ ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥ ಈಕ್ವೇಷನ್ ನಾವು ನೋಡಿಕೊಂಡಾಗ 6 times ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ 6 times ಆಫ್ H2O gives rise to C6H12O6 ಪ್ಲಸ್ 6 times ಆಫ್ O2. ಇದಕ್ಕೇನು ಬೇಕು? ಮೇಲೆ ಮತ್ತು ನಮಗೆ ಸನ್ಲೈಟ್ ಬೇಕು. ಯಾವ ಲೈಟ್ ಬೇಕು? ಸನ್ಲೈಟ್ ಬೇಕು. ಇದೆಲ್ಲಿ ನಡೀತದೆ ನಮಗೆ? ಕ್ಲೋರೋಫಿಲ್. ಎಲ್ಲಿ ನಡೀತದೆ? ಕ್ಲೋರೋಫಿಲ್. ಅಂದರೆ ಇದಕ್ಕೆ ಪೂರೈಕೆ ಆಗುವಂಥ ವಸ್ತುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಈ ದ್ವಿತೀಯ ಸಂಶ್ಲೇಷಣೆ ಶಕ್ತಿಯಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ ಅಂತ ಅರ್ಥ. ಇದು ತಯಾರಾಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಸನ್ಲೈಟ್ ಬೇಕು. ನಾ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಕೊಡ್ತೀನಿ, ಹೌದು, ಶಕ್ತಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತೈತಿ. ನಾನು ನೀರು ಜಾಸ್ತಿ ಪ್ರೊವೈಡ್ ಮಾಡ್ತೀನಿ, ಹೌದು, ಶಕ್ತಿ ಜಾಸ್ತಿ ಉತ್ಪತ್ತಿ ಆಗ್ತೈತಿ. ಸನ್ಲೈಟ್ ಜಾಸ್ತಿ ಹಾಕ್ತೀನಿ, ಹೌದು, ಅವಾಗ ಸಹಿತ ನಮಗೆ ಶಕ್ತಿ ಅನ್ನೋದು ಹೆಚ್ಚು ಉತ್ಪತ್ತಿ ಆಗ್ತೈತಿ. ಅದಿಲ್ಲಿ ನಾವು ಹೇಳಕೊಂಡಿದ್ದು, ಯಾವಾಗ ಒಂದು ಸಸ್ಯದ ಒಂದು ಗಿಡ ಇದೆ, ಒಂದು ಸಸ್ಯದ ಸುತ್ತಮುತ್ತಲಿರುವಂಥ ವಾತಾವರಣದಲ್ಲಿ ಅದಕ್ಕೆ ಅವೈಲೇಬಲ್ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆದ್ರೆ ಆಟೋಮೆಟಿಕ್ಕಾಗಿ ಪ್ರೊಸೆಸ್ ಹೆಲ್ಪ್ ಆಗ್ತದೆ ತಾನೆ. ಹಂಗಾಗಿ ಅದಕ್ಕೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಸಹಿತ ಏನಾಗ್ತದೆ? ಹೆಚ್ಚಾಗ್ತದೆ. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಹೆಚ್ಚಾಗುವುದರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಹಿತ ಹೆಚ್ಚಾಗುತ್ತದೆ. ಸಸ್ಯಗಳಲ್ಲಿ ಹೆಚ್ಚಿನ ಪ್ರಮಾಣ ಶಕ್ತಿ ಉತ್ಪತ್ತಿ ಆಗ್ತದೆ. ಹೌದಾ? ಹಂಗೆ ಆ ಪ್ರೊಸೆಸ್ ನಡಿಬೇಕಾದ್ರೆ ಏನೇನು ಬೇಕೋ ಅವುಗಳ ಪೂರೈಕೆ ಜಾಸ್ತಿ ಇದ್ದಾಗ ಆಟೋಮೆಟಿಕ್ ಆಗಿ ಪ್ರೊಸೆಸ್ ಏನಾಗ್ತದೆ? ಹೆಚ್ಚಾಗ್ತದೆ. ಅದೇ ಇಲ್ಲಿ ನಾವು ಹೇಳಕೊಂಡಿರೋ ಒಂದು ಪಾಯಿಂಟ್. ಯಾವಾಗ ಒಂದು ಸಸ್ಯದ ಸುತ್ತಮುತ್ತಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಜಾಸ್ತಿ ಆಗ್ತದೋ ಅವಾಗ ಆಟೋಮೆಟಿಕ್ ಆಗಿ ಸಸ್ಯದ ಫೋಟೋಸಿಂಥಸಿಸ್ ಪ್ರೊಸೆಸ್ ಸಹಿತ ಇನ್ಕ್ರೀಸ್ ಆಗ್ತದೆ. ಎಸ್, ಇಲ್ಲಿ ಒಂದು ನಿಮಗೆ ಕನ್ಫ್ಯೂಸ್ ಆಗ್ತತಿ. ಟೆಂಪರೇಚರ್ ಹೆಚ್ಚಾಗುವುದರಿಂದನೂ ಸಹಿತ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಹಿತ ಹೆಚ್ಚಾಗ್ತತಿ. ಬಟ್ ಎಲ್ಲಿವರೆಗೆ ಅಂತಂದರೆ ಮ್ಯಾಕ್ಸಿಮಮ್ 10 to 25 to 30 ಡಿಗ್ರಿ ಸೆಲ್ಸಿಯಸ್ವರೆಗೆ ಈ ರೇಂಜಲ್ಲಿ ಇದ್ದಾಗ ಮಾತ್ರ ಈ ಪ್ರೊಸೆಸ್ ಆಗ್ತತಿ. ಇಲ್ಲಿ 30 ಡಿಗ್ರಿಯಿಂದ 40ಯಿಂದ 50 ಈ ರೀತಿ ಏನಾದರೂ ಒಂದು 35 to 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಏನಾದರೂ ಇನ್ಕ್ರೀಸ್ ಆಯಿತು ಅಂದರೆ ಈ ಪ್ರೊಸೆಸ್ ತಿರುಗಿ ಏನಾಗ್ತದೆ? ಕಮ್ಮಿ ಆಗ್ತದೆ. ಅಂದರೆ 10 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದಾಗ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಷ್ಟೊಂದು ನಡೆಯುವುದಿಲ್ಲ. ಒಂದು 35 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದಾಗಲೂ ಈ ಪ್ರೊಸೆಸ್ ನಡೆಯಲ್ಲ. ಬಟ್ ಇನ್ ಬಿಟ್ವೀನ್ ಒಂದು 10 to 35 ಡಿಗ್ರಿ ಇದೇನು ಟೆಂಪರೇಚರ್ ಐತಲ್ಲ, ಈ ಟೆಂಪರೇಚರಲ್ಲೇ ಫೋಟೋಸಿಂಥಸಿಸ್ ಪ್ರೊಸೆಸ್ ಹೆಚ್ಚು ನಡೀತತಿ. 35-40 ಡಿಗ್ರಿ ಸೆಲ್ಸಿಯಸ್ ದಾಟ್ತಾ ಇತ್ತು ಅಂದರೆ ಮತ್ತೆ ಫೋಟೋಸಿಂಥಸಿಸ್ ಪ್ರೊಸೆಸ್ ಸ್ಟಾಪ್ ಆಗಿಬಿಡ್ತತಿ. ಯಾಕಂದ್ರೆ ಅಷ್ಟೊಂದು ಟೆಂಪರೇಚರಲ್ಲಿ ಈ ರಿಯಾಕ್ಷನ್ ನಡೆಯಲ್ಲ. ಮತ್ತು ನೆಗೆಟಿವ್ ಟೆಂಪರೇಚರ್ದಾಗೂ ನಡೆಯಲ್ಲ ಜಾಸ್ತಿ. 10, 5, 0 ಮೈನಸ್ ಇದ್ದರೂ ಸಹಿತ ಜಾಸ್ತಿ ಪ್ರೊಸೆಸ್ ಏನಾಗಲ್ಲ, ನಡೆಯೋದಿಲ್ಲ. ಅರ್ಥ ಆಗುತ್ತೆ? ಹಾಗಾಗಿ ಟೆಂಪರೇಚರ್ ಹೆಚ್ಚಾಗೋದ್ರಿಂದ ಹೆಚ್ಚಾಗ್ತದೆ. ಬಟ್ ಎಲ್ಲಿಂದ ಎಲ್ಲಿವರೆಗೆ? 10ಲಿಂದ ಒಂದು 35 to 40 ಅಷ್ಟೇ, ಹೌದಲ್ಲ? 20, 30 ಹಿಂಗಾದ್ರೆ ಹೆಚ್ಚಾಗ್ತದೆ. ಒಟ್ಟೆ ಸಡನ್ನಾಗಿ 40, 45, 50 ಅಂದರೆ ಆಟೋಮೆಟಿಕ್ ಈ ಪ್ರೊಸೆಸ್ಸೇ ಸ್ಟಾಪ್ ಆಗ್ತದೆ. ಕಮ್ಮಿ ಎಲ್ಲ 0 ಆಗಿಬಿಡ್ತದೆ. ಹೌದಾ? ಇನ್ ಬಿಟ್ವೀನ್ ಟೆಂಪರೇಚರ್ ಅದಕ್ಕೆ ಬೆಸ್ಟು ಅಂತ ಅರ್ಥ. ಇನ್ನು ನೀರಂತೂ ಬೇಕು. ಆ್ಯಸ್ ವೆಲ್ ನೀರಿನ ಪ್ರಮಾಣ ಹೆಚ್ಚಾಗೋದ್ರಿಂದ ಸಹಿತ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಹಿತ ಹೆಚ್ಚಾಗ್ತದೆ. ಇದಂತೂ ಗೊತ್ತು. ಯಾಕಂದರೆ ನೀರಿನ ಸಹಿತ ಬೇಕು. ಸಸ್ಯಕ್ಕೆ ನೀರು ಜಾಸ್ತಿ ನಾವು ಪೂರೈಕೆ ಮಾಡ್ತಾ ಇದ್ದೀವಿ ಅಂತಂದರೆ ಆವಾಗಲೂ ಸಹಿತ ಸಸ್ಯಗ ಆ ಬೇರುಗಳಿಗೆ ಲಭ್ಯವಾಗಿರುವಂಥ ನೀರಿನ ಪ್ರಮಾಣ ಹೆಚ್ಚಾಗೋದರಿಂದ ಆ ಸಸ್ಯದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಹಿತ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ಇದು ಸಾಮಾನ್ಯ. ಬಟ್ ಎಲ್ಲ ಸಂದರ್ಭದಲ್ಲ. ಕೆಲವು ಆಯಿತು, ನೀವು ಸಸ್ಯ ಜಾಸ್ತಿ ಶಕ್ತಿ ಬೇಕಂತೇಳಿ ನೀವು
ಸುಮ್ಮನೆ ನೀರು ಹಾಕೋದು ಕುಂತೀರಿ ಅಂತಂದರೆ ಆಟೋಮೆಟಿಕ್ಕಾಗಿ ಈ ಪ್ರೊಸೆಸ್ಸು ಮತ್ತು ಸಸ್ಯನೇ ಹಾಳಾಗ್ಬಿಡ್ತೈತಿ. ಜಾಸ್ತಿನೂ ಹಾಕಂಗಿಲ್ಲ, ಹೌದಾ? ಒಂದು ಆವ್ರೇಜ್ ಮಟ್ಟಕ್ಕೆ ನೀರು ಹಾಕ್ಬೇಕು, ನೋಡ್ಕೋಬೇಕು ಅದಕ್ಕೆ ನೀರು ಎಷ್ಟು ಬೇಕು ಅನ್ನೋದು ತಿಳ್ಕೊಂಡು ನಾವು ನೀರನ್ನು ಹಾಕಬೇಕಾಗ್ತತಿ. ಐಡಿಯಾ ಬರ್ತಾ ಇದೆನಾ? ಎಸ್. ಇನ್ನು ಇದಕ್ಕೆ ಬೆಳಕು ಬೇಕಲ್ಲ, ಸನ್ಲೈಟು ಬೇಕು. ಬೆಳಕಿನ ತೀವ್ರತೆ, ಸನ್ಲೈಟ್ನ ಪ್ರಮಾಣ ಹೆಚ್ಚಾಗೋದರಿಂದ ಸಹಿತ ಫೋಟೋಸಿಂಥಸಿಸ್ ಪ್ರೊಸೆಸ್ ಏನಾಗ್ತದೆ, ಜಾಸ್ತಿ ಆಗ್ತದೆ. ಹೇಳಿದರ್ಥ ಆಯ್ತಾ? ಸೊ ಅಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ್ರೆ ಫೋಟೋಸಿಂಥಸಿಸ್ ಜಾಸ್ತಿ, ಟೆಂಪರೇಚರ್ ಜಾಸ್ತಿ ಆದರೆ ಫೋಟೋಸಿಂಥಸಿಸ್ ಜಾಸ್ತಿ. ಬಟ್ ಅದರ ರೇಂಜ್ ಇದೆ 35 to 40 ಅಷ್ಟೇ, ಆಫ್ಟರ್ 40 ನಡೆಯಲ್ಲ. ನೀರು ಹೆಚ್ಚಾಗೋದ್ರಿಂದ ಸಹಿತ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗ್ತತಿ, ಸ್ಪೀಡಪ್ ಆಗ್ತತಿ, ಜಾಸ್ತಿ ಶಕ್ತಿ ಬಿಡುಗಡೆ ಆಗ್ತತಿ. ಮತ್ತು ಸಸ್ಯಗಳಿಗೆ ಸಿಗುವಂಥ ನೋಡಿರಿ, ನೀವು ನೋಡ್ತೀರಿ ಇಲ್ಲಿ ಒಂದು ಸಸ್ಯನ ನೆರಳಲ್ಲಿ ಸನ್ಲೈಟ್ ಇಲ್ಲದೆ ಮನೆಯಲ್ಲಿ ಬೆಳೆಸ್ಬಿಡೋಣ, ಒಂದು ಸಸ್ಯನ ಬೆಳಕಲ್ಲಿ ಸೂರ್ಯನ ಬೆಳಕಿಗೆ ಇಟ್ಟು ಬೆಳೆಸೋಣ. ನಾವೆಲ್ಲ ಚಿಕ್ಕವರಿದ್ದಾಗ ಪ್ರಯೋಗ ಮಾಡಿದೆ ನಾವು. ಸೂರ್ಯನ ಬೆಳಕಿರುವಂಥ ಸಸ್ಯ ಬೇಗ ಬೇಗ ಬೆಳೀತದೆ, ನೆರಳಲ್ಲಿರುವಂಥ ಸಸ್ಯಗಳು ಬೆಳೆಯುವುದಿಲ್ಲ. ಯಾಕಂದರೆ ಶಕ್ತಿನೇ ಇಲ್ಲ, ಅದರೊಳಗಡೆ ಶಕ್ತಿನೇ ತಯಾರಾಗ್ತಾ ಇಲ್ಲ, ಈ ಫೋಟೋಸಿಂಥಸಿಸ್ ಪ್ರೊಸೆಸ್ಸೇ ನಡೀತಾ ಇಲ್ಲ ಅಂತ ಅರ್ಥ. ಹೇಳಿದ ಅರ್ಥ ಆಯ್ತಾ? ಸೊ ಹಂಗಾಗಿ ಕ್ವಶನ್ ನಮಗೆ ಸುಮಾರು ರೈಸ್ ಆಗಿದೆ ನೋಡ್ರಿ. ಫೋಟೋಸಿಂಥಸಿಸ್ ಅನ್ನೋದು ಎದ್ರ ಮೇಲೆ ಡಿಪೆಂಡ್ ಇದೆ ಅಂತಂದ್ರೆ, ಇದು ಡಿಪೆಂಡ್ ಆಗಿದ್ದು ಫಸ್ಟ್ ಆಫ್ ಆಲ್ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ಸು. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದ್ರೆ ಫೋಟೋಸಿಂಥಸಿಸ್ ಜಾಸ್ತಿ ಆಗ್ತದೆ, ಸಸ್ಯಗಳಲ್ಲಿ ಹೆಚ್ಚು ಶಕ್ತಿ ಉತ್ಪತ್ತಿ ಆಗ್ತದೆ. ಸಸ್ಯಗೆ ಪೂರೈಕೆ ಆಗುವಂಥ ನೀರಿನ ಪ್ರಮಾಣ ಜಾಸ್ತಿ ಆಗುವುದರಿಂದ ಅದರಲ್ಲಿ ಸಹಿತ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಇನ್ಕ್ರೀಸ್ ಆಗ್ತದೆ. ಸಸ್ಯಗಳ ಮೇಲೆ ಬೀಳುವಂಥ ಲೈಟ್, ಬೆಳಕಿನ ಪ್ರಮಾಣ ಹೆಚ್ಚಾಗುವುದರಿಂದ ಸಹಿತ ಫೋಟೋಸಿಂಥಸಿಸ್ ಪ್ರೊಸೆಸ್ ಹೆಚ್ಚಾಗ್ತದೆ. ಸಸ್ಯಗಳಿಗೆ ಟೆಂಪರೇಚರ್, ಅದು ಸುತ್ತಮುತ್ತಲ ಟೆಂಪರೇಚರ್ ಹೆಚ್ಚಾಗುವುದರಿಂದನೂ ಸಹಿತ ಫೋಟೋಸಿಂಥಸಿಸ್ ಹೆಚ್ಚಾಗ್ತದೆ. ಬಟ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಅರೌಂಡು ಒಂದು 10 to 35 to 40 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ. ಇದರ ನಂತರ ಮತ್ತೇನಾಗಲ್ಲ, ಈ ಪ್ರೊಸೆಸ್ ಸ್ಟಾಪ್ ಆಗ್ತತಿ. ಈ ಟೆಂಪ್ರೇಚರಲ್ಲಿ ಹೆಚ್ಚಾಗ ಈಗ 10 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು ಸಸ್ಯ ಇದೆ, ಒಂದು 35 ಡಿಗ್ರಿ ಸೆಲ್ಸಿಯಲ್ ಒಂದು ಸಸ್ಯ ಇದೆ ಅಂದ್ರೆ 35 ಡಿಗ್ರಿ ಸೆಲ್ಸಿಯಸಲ್ಲಿರುವಂಥ ಸಸ್ಯ ಬೇಗ ಬೇಗ ಬೆಳೀತದೆ, ಅದಕ್ಕೆ ಜಾಸ್ತಿ ಶಕ್ತಿ ಉತ್ಪತ್ತಿ ಆಗ್ತದೆ. ಯಾಕಂದರೆ ಟೆಂಪ್ರೇಚರ್ ಜಾಸ್ತಿ, ಇಲ್ಲಿ ಟೆಂಪ್ರೇಚರ್ ಕಡಿಮೆ. ಹಂಗಂತೇಳಿ ಒಂದಕ್ಕೆ 10 ಕೊಡೋಣ, ಒಂದಕ್ಕೆ 60 ಕೊಡೋದು ನಡೆಯಲ್ಲ. 40ಕ್ಕಿಂತ ಮೇಲ್ಪಟ್ಟು ಹೋದ್ರೆ ಫೋಟೋಸಿಂಥಸಿಸ್ ಸ್ಟಾಪ್ ಆಗ್ಬಿಡ್ತತಿ, ಅಷ್ಟು ಟೆಂಪ್ರೇಚರ್ ನಡೆಯಲ್ಲ. ಅದಕ್ಕೆ ಹೆಚ್ಚು ಬಿಸಿಲಿದ್ದಾಗ ಸಸ್ಯಗಳು ಬೇಗ ಒಣಗುತ್ತವೆ. ಈ ಮರುಭೂಮಿ ಅಂತ ಇದರೊಳಗಡೆ ಯಾಕೆ ಸಸ್ಯಗಳು ಬೆಳೆಯೋದಿಲ್ಲ ಅಂದರೆ ಟೆಂಪ್ರೇಚರ್ ಜಾಸ್ತಿ ಅಲ್ಲಿ. ನೋಡಿ ಹೆಂಗಿದೆ ಸೈನ್ಸ್ ಲಾಜಿಕಲ್ಲಿ. ನೀವು ಎಷ್ಟು ನೀರಾಗಿ ಬೆಳೆಸಿದ್ರು ಬೆಳೆಯಲ್ಲ, ಯಾಕಂದರೆ ಅದಕ್ಕೆ ಸಹಜವಾಗಿ ಸಿಗುವಂಥ ಟೆಂಪ್ರೇಚರು ಜಾಸ್ತಿ ದೊರೀತಾ ಇದೆ ಅಲ್ಲಿ. ಮರುಭೂಮಿಯಲ್ಲಿ ಸುಮಾರು 50, 60, 70 ಕಾಮನ್ ಆಗಿರ್ತದೆ ಅಲ್ಲಿ. ಕಾಮನ್ ಆಗಿ ಹಳ್ಳಿಯೂರ ಕಡೆ, ನಮ್ಮ ಕಡೆ 40, 45 ಕಾಮನ್. ಇನ್ನು ನೀವು ಮರುಭೂಮಿ ಮರಳುಗಾಡು ಪ್ರದೇಶಕ್ಕೆ ಹೋದ್ರಂತೂ ಸಿಕ್ಕಾಪಟ್ಟೆ ಶೆಕೆ, ಸಿಕ್ಕಾಪಟ್ಟೆ ಟೆಂಪರೇಚರಲ್ಲಿ. ಆ ಟೆಂಪರೇಚರಲ್ಲಿ ಸಸ್ಯಗಳೇನಾಗಲ್ಲ, ಶಕ್ತಿಯನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಂಗಾಗಿ ಬದುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಕ್ವಶನ್ ಕೇಳ್ತಾನೆ, ಒಂದು ಸಸ್ಯಗೆ ಒಂದು ಗಿಡ ಇದೆ, ಇಲ್ಲಿ ಒಂದು ಗಿಡ ಇದೆ, ಇದರ ಸುತ್ತಮುತ್ತಲು ಆಮ್ಲಜನಕದ ಪ್ರಮಾಣ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಫೋಟೋಸಿಂಥಸಿಸ್ ನಡೀತದ, ಸಸ್ಯಗಳಲ್ಲಿ ಶಕ್ತಿ ಉತ್ಪಾದನೆ ಆಗ್ತದ ಅಂತಂದ್ರೆ ಇಲ್ಲ, ಉಲ್ಟಾಗ್ಬಿಡ್ತದೆ. ಇದು ಯಾವಾಗ ಒಂದು ಸಸ್ಯಕ್ಕೆ ಪೂರೈಕೆ ಆಗುವಂಥ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆದವೋ ಆವಾಗ ಫೋಟೋಸಿಂಥಸಿಸ್ ಕಡಿಮೆ ಆಗ್ತದೆ. ಅದಕ್ಕೆ ಆಮ್ಲಜನಕ ಬೇಕಾಗಲ್ಲ, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಅದ್ರ ಸುತ್ತಮುತ್ತಲು, ಗಿಡದ ಸುತ್ತಮುತ್ತಲು ಕಾರ್ಬನ್ ಡೈಆಕ್ಸೈಡ್ 0 ಐತಿ, ಎಲ್ಲ ಬರೀ ಆಮ್ಲಜನಕ ತುಂಬ್ಕೊಂಡ್ಬಿಟ್ಟತಿ ಅಂತಂದರೆ ಆವಾಗ ನಮಗಲ್ಲಿ ಫೋಟೋಸಿಂಥಸಿಸ್ ಪ್ರೊಸೆಸ್ಸು ನಡೆಯುವುದಿಲ್ಲ, ಕಡಿಮೆ ನಡೀತದೆ. ಯಾಕಂದರೆ ಸಸ್ಯಗೆ ಆಮ್ಲಜನಕ ಬೇಕಾಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಬೇಕಾಗಿರೋದ್ರಿಂದ ಅದು ನಮಗೆ ಅಲ್ಲ, ಆ ರೀತಿಯಾಗಿರುವಂಥ ರಿಯಾಕ್ಷನ್ ನಾವು ನೋಡೋಕ್ಕೆ ಆಗಲ್ಲ. ಕ್ವಶನ್ ಕೇಳ್ತಾನೆ ನಿಮಗೆ, ಆಮ್ಲಜನಕದ ಪೂರೈಕೆ ಹೆಚ್ಚಾಗುವುದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಏನಾಗ್ತತಿ, ಕಡಿಮೆ ಆಗ್ತತಿ. ಯಾಕಂದರೆ ಅದರಿಂದ ಆಮ್ಲಜನಕನ ಉತ್ಪತ್ತಿ ಆಗ್ತಾ ಇದೆ. ನಾನೇ ರೆಡಿ ಮಾಡಿಕೊಡ್ತೀನೋ ಮರೆ, ನನಗೆ ಅದಕ್ಕೆ ಬೇಕಂತ ಕೇಳ್ತದೆ. ಅದು ನನಗೆ ಆಮ್ಲಜನಕ ಕೊಡ್ರಿ, ನನಗೆ ಅಶುದ್ಧವಾಗಿರುವಂಥ ಗಾಳಿ ಕೊಡ್ರಿ, ನಾನು ಶುದ್ಧ ಗಾಳಿ ಕೊಡ್ತೀನಿ ಅಂತ ಸಸ್ಯ ನಮಗೆ ಅರ್ಥ ಆಗುತ್ತೆ. ಸಸ್ಯಗಳು ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ. ಆ ಮನುಷ್ಯನಿಗೆ ಬೇಡವಾಗಿರುವಂಥ ಆಮ್ಲಜನಕವನ್ನು, ದಟ್ ಈಸ್ ಅನಿಲಗಳನ್ನು ಫಿಲ್ಟ್ರೇಷನ್ ಮಾಡಿ ಕೊಡ್ತದೆ ನಮಗೆ. ನಮ್ಮ ಕಡೆ ನಾವು ಮೂಗಿನ ಮುಖಾಂತರ, ಬಾಯಿ ಮುಖಾಂತರ, ದೇಹದ ಇತರ ಅಂಗಗಳ ಮುಖಾಂತರ ಬಿಟ್ಟಿರುವಂಥ ಒಂದು ಅನ್ವಾಂಟೆಡ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡನ್ನು ಅವು ರಿಸೀವ್ ಮಾಡಿಕೊಂಡು ನಮಗೆಂಥ ಶುದ್ಧ ಗಾಳಿ ಬೇಕೋ ಅಂಥ ಗಾಳಿಯನ್ನು ಕೊಡ್ತಾ ಇದ್ದಾವೆ. ಅಂಥ ಗಿಡಗಳನ್ನು ನಾವು ಕಟ್ ಮಾಡಿ ನಗರೀಕರಣ ಅಲ್ಲಿಲ್ಲ ಮಾಡಿ ಯಾವುದೋ ಒಂದು ಕಾರಣದಿಂದ ಸಸ್ಯಗಳನ್ನು ಕಡಿತಾ ಇದ್ದೀವಿ. ಕಡೀರಿ, ಪರವಾಗಿಲ್ಲ, ಯೂಸ್ ಮಾಡ್ಕೊಳ್ರಿ, ಮತ್ತೊಂದು ಗಿಡವನ್ನು ನಾವು ನೆಡಬೇಕಾಗ್ತದೆ. ಎಸ್, ಅರ್ಥ ಆಗುತ್ತಾ? ಇವು ದ್ವಿತೀಯ ಸಂಶ್ಲೇಷಣೆ ಮೇಲೆ ಅವಲಂಬಿಸಿರುವಂಥ ಅಂಶಗಳು ಅಂತ ನಾವು ತಿಳ್ಕೊಂಡಿವಿ. ಎಸ್,
ಚಾಪ್ಟರ್ನ ಕೊನೆ ಅಂತ ಬಂದ್ಬಿಟ್ಟಿವಿ. ಹೆಚ್ಚಿನ ಮಾಹಿತಿಗಾಗಿ ಫಾರ್ ಮೋರ್ ಇನ್ಫಾರ್ಮೇಷನ್, ಕೃತಕವಾಗಿ ತಯಾರಿಸಿದ ನೀಲಿ ಬೆಳಕನ್ನು ಆರ್ಟಿಫಿಷಿಯಲ್ ಆಗಿ ಒಂದು ಬ್ಲೂ ಕಲರ್ ಲೈಟನ್ನು ಪ್ರೊಡ್ಯೂಸ್ ಮಾಡೋಣ. ಅದರ ವೇವ್ ಲೆಂತ್ ಎಷ್ಟಿರ್ತಂದ್ರೆ 470ಇಂದ 500 ನ್ಯಾನೋಮೀಟರ್ ಒಳಗಿರುವಂಥ ಒಂದು ನೀಲಿ ಬೆಳಕನ್ನು ಮತ್ತು ಕೆಂಪು ಬೆಳಕಿನ ವೇವ್ ಲೆಂತ್ ಎಷ್ಟಿರಬೇಕು 650 to 700 ನ್ಯಾನೋಮೀಟರ್ ಇರುವಂಥ ಒಂದು ಲೈಟನ್ನು, ಅಂದ್ರೆ ಬ್ಲೂ ಕಲರ್ದು ವೇವ್ ಲೆಂತ್ ಎಷ್ಟಿರ್ಬೇಕಂದ್ರೆ 470 to 500 ನ್ಯಾನೋಮೀಟರ್. ಆ್ಯಂಡ್ ರೆಡ್ ಲೈಟ್ ಎಷ್ಟಿರ್ಬೇಕಂತ 650ಇಂದ 700 ನ್ಯಾನೋಮೀಟರ್ ಅಂತ ಒಂದು ಆರ್ಟಿಫಿಷಿಯಲ್ ಲೈಟನ್ನು ಸಸ್ಯದ ಎಲೆಗಳ ಮೇಲೆ ಹಾಕುವುದರಿಂದ ಕೃತಕವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಬಹುದು. ಅಂದ್ರೆ ಸಸ್ಯಗಳನ್ನು ಬೆಳಿಬೇಕಾದ್ರೆ ನಾವು ಬಿಸಿಲಿಗೆ ಬಿಡಬೇಕಂತೇನಿಲ್ಲ. ಮನೆಯಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ಅದಕ್ಕಿಟ್ಟು ನೀರು ಹಾಕಿ ಮ್ಯಾಲೆ ಒಂದು ಬ್ಲೂ ಕಲರ್ ಒಂದು ರೆಡ್ ಲೈಟ್ ಹಾಕಿ ಅದಕ್ಕೆ ಒಂದು ವೇವ್ ಲೆಂತನ್ನು ಫಿಕ್ಸ್ ಮಾಡಿಬಿಟ್ಟು ಆ ಲೈಟ್ ಹಾಕೋದ್ರಿಂದ ನೈಸರ್ಗಿಕವಾಗಿ ಸೂರ್ಯನ ಬೆಳಕಲ್ಲಿ ಸಸ್ಯಗಳು ಯಾವ ರೀತಿ ಬೆಳೀತವೋ ಹಂಗೆ ಲ್ಯಾಬ್ರೋಟರಿಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ನಾವು ಕೃತಕವಾಗಿ ಸಹಿತ ಈ ಸಸ್ಯಗಳನ್ನು ಅಂಥ ಒಂದು ನಿರ್ದಿಷ್ಟ ವೇವ್ ಲೆಂತನ್ನು ಯೂಸ್ ಮಾಡ್ಕೊಂಡು ಬಿಟ್ಟು ನಾವು ಬೆಳೆಸ್ಬೋದಂತೆ. ರಾತ್ರಿ ಸಮಯದಲ್ಲಿ ಸಸ್ಯಗಳಿಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುವುದರಿಂದ ರಾತ್ರಿ ವೇಳೆಯಲ್ಲಿ ಗಿಡ ಮರಗಳ ಕೆಳಗೆ ಮಲಗುವುದು ಸೂಕ್ತ ಅಲ್ಲ. ಬಟ್ ಇದು ಟ್ರಾನ್ಸ್ಪಿರೇಷನ್, ಯಾವುದು ಟ್ರಾನ್ಸ್ಪಿರೇಷನ್, ಉಸಿರಾಟದಿಂದ ಬಿಡುಗಡೆ ಆಗ್ತತಿ. ಇದು ಹೆಂಗೆ ಬಿಡುಗಡೆ ಆಗ್ತತಿ? ಉಸಿರಾಟದಿಂದ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅಲ್ಲ. ಅವು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ. ಸ್ಟೊಮ್ಯಾಟ್ ಅಂತ ಬರ್ತತಿ. ಸ್ಟೊಮ್ಯಾಟ್ ಹೆಂಗಿರೋದು ಓಪನ್ ಕ್ಲೋಸ್ ಆಗ್ತಿರ್ತತಿ, ಹೌದಲ್ಲ? ಈ ಓಪನ್ ಕ್ಲೋಸ್ ಆಗುವಂಥ ಸಂದರ್ಭದಲ್ಲಿ ನಾವು ಮೂಗಿಂದ ಹೆಂಗೆ ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಲ್ಲ, ಅವ್ರು ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಬಿಡುಗಡೆ ಮಾಡ್ತತಿ. ಹಾಗಾಗಿ ಆ ಗಿಡಗಳ ಸುತ್ತಮುತ್ತಲೂ ಈ ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಹೆಚ್ಚಾಗಿರೋದರಿಂದ ಹೆಚ್ಚು ಉಸಿರಾಟ ಸಂದರ್ಭದಲ್ಲಿ ಉಸಿರಾಟದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡೋದರಿಂದ ನಾವು ರಾತ್ರಿ ಸಮಯದಲ್ಲಿ ಗಿಡಗಳ ಕೆಳಗೆ ಮಲಗುವುದು ಸೂಕ್ತ ಅಲ್ಲ. ಸಸ್ಯಗಳು ಹಗಲಿನಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸುತ್ತವೆ, ಆದರೆ ಎಲ್ಲ ಸಮಯದಲ್ಲಿ ಸಹಿತ ಉಸಿರಾಟವನ್ನು ನಡೆಸುತ್ತವೆ. ಸಸ್ಯ ಬದುಕಬೇಕಾದ್ರೆ ಉಸಿರಾಟ ಮಾಡಲೇಬೇಕು. ನಮ್ಮ ಕಡೆ ಹೆಂಗೆ ಲಂಗ್ಸ್ ಅದಾವಲ್ರಿ, ನಾವು ಗಾಳಿ ತಗೊಂಡು ಬಿಡಕ ಹಂಗೆ ಎಲೆಗಳಲ್ಲಿ ಸಹಿತ ಉಸಿರಾಟ ಮಾಡುವಂಥ ಲಂಗ್ಸ್ ಅದಾವೆ. ಅವಕ್ಕೂ ನಾವು ಸ್ಟೊಮ್ಯಾಟ ಅಂತ ಕರಿತೀವಿ. ಪತ್ರ ರಂಧ್ರಗಳು, ಐ ಥಿಂಕ್ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ಸ್ಟೊಮ್ಯಾಟ ಪತ್ರ ರಂಧ್ರಗಳು ಅಂತದವೆ. ಅವು ಲಂಗ್ಸ್ಗಳ ಮುಖಾಂತರ ಉಸಿರಾಟ ಮಾಡ್ತವೆ. ನಾವು ಹೆಂಗೆ ಬದುಕಬೇಕಾದ್ರೆ 24 ತಾಸು ಉಸಿರಾಟ ಮಾಡ್ತಾವೋ ಅವು ಸಹಿತ ಉಸಿರಾಟವನ್ನು ಮಾಡ್ತವೆ. ನಮಗೆ ಶಕ್ತಿ ಪಡಿಬೇಕಾದ್ರೆ ಯಾವಾಗ ಹಸುವಾದಾಗ ಊಟ ಮಾಡ್ತೀವಲ್ಲ, ಹಾಗೆ ಇವು ಹಗಲಿನಲ್ಲಿ ಮಾತ್ರ ಶಕ್ತಿ ಉತ್ಪಾದನೆ ಮಾಡ್ತವೆ. ಉಸಿರಾಟ ಮಾತ್ರ ಯಾವಾಗಲೂ ಬೇಕಾದರೂ ಮಾಡ್ತವೆ. ನಾವು ಹಾಗೆ ಹಸುವಾದಾಗ ಊಟ ಮಾಡ್ತೀವಿ, ಉಸಿರಾಟ ಯಾವಾಗಲೂ ಮಾಡ್ತೀವಿ. ಹಂಗೆ ಹಗಲಿನಲ್ಲಿ ಅವು ಶಕ್ತಿ ಉತ್ಪಾದನೆ ಮಾಡ್ತವೆ, ರಾತ್ರಿ ಮತ್ತು ಹಗಲು ಎಲ್ಲ ಸಂದರ್ಭದಲ್ಲಿ ಸಹಿತ ಉಸಿರಾಟವನ್ನು ಮಾಡ್ತವೆ. ಇದು ಯಾಕೆ ಬಂತು ಕ್ವಶನ್ ಅಂತಂದರೆ, ಸಸ್ಯಗಳು ಹಿಂಗೆ ಕೇಳ್ತಾನೆ ಕ್ವಶನ್. ಮೊನ್ನೆ ಒಂದು ರೀಸೆಂಟಾಗಿ ಟೈಮಲ್ಲಿ ಎಕ್ಸಾಮ್ದಲ್ಲಿ ಕ್ವಶನ್ ರೈಸ್ ಆಗಿದ್ದು. ಸಸ್ಯಗಳಲ್ಲಿ ಇದು ಫೋಟೋಸಿಂಥಸಿಸ್, ಇದು ರೆಸ್ಪಿರೇಷನ್, ಅಂದರೆ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಇದು ಉಸಿರಾಟ. ಸಸ್ಯಗಳು ಯಾವಾಗಲೂ ಉಸಿರಾಟ ಮಾಡ್ತವೆ ಮತ್ತು ಯಾವಾಗಲೂ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸ್ತವೆ. ಸಸ್ಯಗಳು ರಾತ್ರಿಯಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸ್ತವೆ. ಸಸ್ಯಗಳು ಕೇವಲ ಹಗಲಿನಲ್ಲಿ ಮಾತ್ರ ಉಸಿರಾಟವನ್ನು ಮಾಡ್ತವೆ. ಇವು ಕೇವಲ ಹಗಲಿನಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸ್ತವೆ, ರಾತ್ರಿಯಲ್ಲಿ ಮಾತ್ರ ಉಸಿರಾಟ ಮಾಡ್ತವೆ. ಹಿಂಗೆ ಹೇಳಿ ನಮಗೆ ಕನ್ಫ್ಯೂಸ್ ಮಾಡಿಬಿಡ್ತಾನೆ ಕ್ವಶನ್ಸ್. ಅರ್ಥ ಆಗ್ತದನ? ಒಟ್ಟ ಕನ್ಫ್ಯೂಸ್ ಆಗಬಾರ್ದು. ಫೋಟೋಸಿಂಥಸಿಸ್ ಯಾವಾಗಲೂ ನಡೆಯುವುದಿಲ್ಲ, ಡೇ ಟೈಮಲ್ಲಿ ನಡೀತದೆ, ನೈಟ್ ಟೈಮಲ್ಲಿ ನಡೀತದೆ. ಎಲ್ಲಿ ನಾವು ನೋಡಿದ್ವಲ್ಲ ಈಗ ಈರುಳ್ಳಿನ ಪ್ರತಿಕ್ರಿಯೆ ಅಂತ ನೋಡಿದ್ವಿ ನಾವು. ಬಟ್ ಆದರೆ ಅಲ್ಪ ಪ್ರಮಾಣದಲ್ಲಿ, ಅದು ನಾವು ನೆಗ್ಲಿಜಿಬಲ್ ಅದು. ಬಟ್ ಉಸಿರಾಟ ಅಂತ ಬಂದಾಗ ಯಾವಾಗಲೂ ನಮ್ಗೆ ಏನಾಗ್ತದೆ, ಕಂಟಿನ್ಯೂಸ್ ಆಗಿ ಉಸಿರಾಟ ನಾವು ಸಸ್ಯಗಳು ಮಾಡೋದನ್ನು ನೋಡ್ತೀವಿ. ಸಸ್ಯಗಳು ಹಗಲಿನಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಿ ಅದರ ಎಲ್ಲ ಸಂದರ್ಭಗಳು ಸಹಿತ ಉಸಿರಾಟವನ್ನು ಮಾಡ್ತವೆ. ಸೊ ಇಷ್ಟು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅನ್ನೋ ಟಾಪಿಕ್ ಮೇಲೆ ಕೇಳುವಂಥ ಪ್ರಮುಖ ಕ್ವಶನ್ಗಳು. ಐ ಹೋಪ್ ಸುಮಾರು ಟಾಪಿಕಲ್ಲಿ ನಾವಿಲ್ಲಿ ಕವರ್ ಮಾಡಿಕೊಟ್ಟಿವಿ. ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಬೇಕೋ ಎಲ್ಲ ರೀತಿಯಾಗಿರುವಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸುಮಾರು 1 ಗಂಟೆಗಳ ಕಾಲ ನಿಮ್ಗೆ ಕೇವಲ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೇಲೆ ನಾವಿಲ್ಲಿ ಚರ್ಚೆ ಮಾಡ್ಕೊಂಡಿದ್ದೀವಿ. ದ್ಯುತಿ ಸಂಶ್ಲೇಷಣೆ ಅಂದರೆ ಏನು, ಹೆಂಗೆ ತಯಾರಾಗ್ತತಿ, ಎಲ್ಲಿ ತಯಾರಾಗ್ತತಿ, ಮತ್ತು ಇರುವಂಥ ವ್ಯತ್ಯಾಸಗಳನ್ನು, ಲೈಟು ಮತ್ತು ಡಾರ್ಕ್ ಫೇಸಸ್ ಅಂದರೆ ಅರ್ಥ ಏನು,
ಕ್ಲೋರೋಪ್ಲಾಸ್ಟ್ ಅಂದರೆ ಅರ್ಥ ಏನು, ಕ್ಲೋರೋಫಿಲ್ಗಳಂದ್ರೆ ಅರ್ಥ ಏನು, ಯಾವ ಲೈಟಲ್ಲಿ ಆ ಸಸ್ಯಗಳು ಜಾಸ್ತಿ ಅಬ್ಸರ್ವ್ ಮಾಡ್ತವೆ, ಯಾವುದರಿಂದ ಶಕ್ತಿ ಜಾಸ್ತಿ ಬಿಡುಗಡೆ ಆಗ್ತದೆ, ಯಾವುದರಿಂದ ಬಿಡುಗಡೆ ಆಗಲ್ಲ, ಕೃತಕವಾಗಿ ಹೆಂಗೆ ತಯಾರು ಮಾಡ್ಬೋದು, ಹೆಂಗೆ ಉಸಿರಾಟ ಮಾಡ್ತವೆ, ಎಲ್ಲ ಅಂಶಗಳನ್ನ ನಾವು ಡೀಟೇಲಾಗಿ ನೋಡ್ಕೊಂಡಿವಿ. ಮತ್ತು ಮೇಜರಾಗಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋ ಕಾನ್ಸೆಪ್ಟ್ ತುಂಬ ಎಕ್ಸಾಮ್ದಲ್ಲಿ ಕೇಳ್ತಾನೆ. ಕರೆಕ್ಟಾಗಿ ನೀವು ಫಾಲೋಅಪ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆದರೆ ನಿಮಗೆ ತುಂಬ ಅನುಕೂಲ ಆಗ್ತದೆ. ಇಷ್ಟು ದ್ವಿತೀಯ ಸಂಶ್ಲೇಷಣೆ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೇಳುವಂಥ ಕ್ವಶನ್ಸ್. ನಿಮಗೆ ಬಯಾಲಜಿ ಮತ್ತು ಎಕಾಲಜಿಕಲ್ ಕಾನ್ಸೆಪ್ಟ್ ಇವೆಲ್ಲ ಪರಿಸರ ವಿಜ್ಞಾನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈ ಎಲ್ಲ ಎಕ್ಸಾಮ್ಗೆ ನಿಮಗೆ ಅದು ಯಾವ್ದಾರ ಸಬ್ಜೆಕ್ಟಲ್ಲಿ ಬರಲಿ, ನಿಮಗೆ ಒಟ್ಟಾರೆಯಾಗಿ ಕ್ವಶನ್ ಬರ್ತವೆ. ಕ್ವಶನ್ಗೆ ಆನ್ಸರ್ ಮಾಡ್ಬೇಕು ನಾವು ಅಷ್ಟೇ. ಫೋಟೋಸಿಂಥಸಿಸ್ ಮೇಲೆ ನೀವು ಬೇಕಾದರೆ ಯಾವುದೇ ಬೇಕಾದರೆ ನೀವೀಗ ಓಲ್ಡ್ ಪೇಪರ್ ತೆಗೆದು ನೋಡಿ, ನಿಮಗೆ ಎಲ್ಲ ಕ್ವಶನ್ಸ್ ಕವರ್ ಆಗ್ತವೆ. ಇನ್ನು ನಾವು ಮನುಷ್ಯರಿದ್ದೀವಿ, ಪೇಪರ್ ನಾವು ತೆಗೆಯಲ್ಲ, ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಾಗಿ ಪಾಠ ಮಾಡ್ತಿರೋದ್ರಿಂದ ಅಲ್ಲೆಲ್ಲ ಏನಾದರೂ ಸಣ್ಣ ಪುಟ್ಟ ಕ್ವಶನ್ಗಳು ಮಿಸ್ ಆಗುವಂಥ ಸಾಧ್ಯತೆಗಳು ಇದ್ದರೆ, ಇವು ಅಪಾರ್ಟ್ ನಮ್ಮ ಹೇಳಿದ್ಬಿಟ್ಟು ಮತ್ತೇನಾದ್ರು ಎಕ್ಸ್ಟ್ರಾ ನಾಲೆಜ್ ನಿಮಗೆ ಸಿಗ್ತಾ ಇತ್ತು ಅಂತಂದರೆ ನನ್ನ ನೋಟ್ ಜೊತೆ ಅದನ್ನು ಸಹಿತ ನೀವು ಸೇರ್ಪಡೆ ಮಾಡಿಕೊಂಡು ನಿಮ್ಮ ನಾಲೆಜನ್ನು ಇನ್ಕ್ರೀಸ್ ಮಾಡಿಕೊಂಡು ಮುಂಬರೋ ಎಕ್ಸಾಮ್ಗಳಿಗೆ ಚೆನ್ನಾಗಿ ತಯಾರಾಗಲಿ. ಸೊ ದಿಸ್ ಈಸ್ ಅಬೌಟ್ ಫೋಟೋಸಿಂಥಸಿಸ್. ಈಗಾಗಲೇ ನಾವಿಲ್ಲಿ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಕ್ಲಾಸಿಫಿಕೇಶನ್ ಮತ್ತು ಫೋಟೋಸಿಂಥಸಿಸ್ 3 ಸಪರೇಟ್ ಆಗಿರುವಂಥ ಕಾನ್ಸೆಪ್ಟನ್ನು ನಾವು ತಿಳ್ಕೊಂಡಿವಿ. ಇನ್ನು ನೆಕ್ಸ್ಟ್ ತರಗತಿಗಳಲ್ಲಿ ನಿಮಗೆ ಇನ್ನೂ ಕೆಲವೊಂದು ವಿಶೇಷವಾಗಿರುವಂಥ ತರಗತಿಗಳಿದಾವೆ, ಕ್ಲಾಸಸ್ ಅದಾವೆ. ಈ ಎಕಾಲಜಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಾಗಿ ಇನ್ನೂ ಕೆಲವೊಂದು ಕಾನ್ಸೆಪ್ಟನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನಮ್ಮ ಕ್ಲಾಸಸ್ ನಿಮಗೆ ಇಷ್ಟ ಆದರೆ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಂಡು ನಾಲೆಜನ್ನು ಪಡೀರಿ ಅಂತ ಹೇಳುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.